ಹರಿ ಓಂ. ವಿಘ್ನೇಶ್ವರ ವಾಗ್ದೇವಿ ಲಲಿತಾ ಪರಮೇಶ್ವರಿಯ ಪಾದಕ್ಕೆ ವಂದಿಸುತ್ತಾ, ಗುರು ಹಿರಿಯರನ್ನ ಎಲ್ಲ ಶರಣರನ್ನ ಮನಸ್ಸಲ್ಲಿ ಸ್ಮರಿಸ್ತಾ, ಜಗದಂಬೆಯಾದಂತಹ ಆ ಲಲಿತಾಂಬೆಯನ್ನ ಮತ್ತೊಮ್ಮೆ ಸ್ತುತಿಸುವ, ಆಕೆಯ ವೈಭವವನ್ನ ವರ್ಣಿಸುವ ಸುಂದರವಾದಂತಹ ಮತ್ತೊಂದು ತರಗತಿಗೆ ನನ್ನ ಪ್ರೀತಿಯ ಎಲ್ಲ ಗುರುಕುಲದ ಅತ್ಯಂತ ಮಹೋನ್ನತರಾದಂತಹ ವಿದ್ಯಾರ್ಥಿಗಳಿಗೆ, ಹಿರಿಯರಿಗೆ, ಗುರುಗಳಿಗೆ ಸ್ವಾಗತವನ್ನ ಕೋರ್ತಾ ಇವತ್ತಿನ ತರಗತಿಯನ್ನ ಶುರು ಮಾಡ್ತೇನೆ. ಆ ಸೌಂದರ್ಯ ಲಹರಿಲಿ 2 ಪದ ಇದೆ, ಆದ್ರೆ 2 ಪದಕ್ಕಿಂತ ಹೆಚ್ಚಾಗಿ ಅದರೊಳಗಡೆ ಆನಂದ ಇದೆ, ರಹಸ್ಯ ಇದೆ, ನಿಗೂಢ ಇದೆ. ಅದೆಲ್ಲವನ್ನ ಸಾಧ್ಯ ಆದಷ್ಟು ಮಟ್ಟಿಗೆ ಆ ಜಗನ್ಮಾತೆಯ ಕೃಪೆಯಿಂದ ನಾವು ಅರಿಲಿಕ್ಕೆ ಪ್ರಯತ್ನವನ್ನ ಪಡೋಣ. ಅದಕ್ಕಿಂತ ಮುಂಚೆ ನಾನು ಗುರುಗಳ ಬಗ್ಗೆ ಮಾತಾಡ್ಬೇಕು. ನಮ್ಮ ಆಚಾರ್ಯತ್ರಯರಲ್ಲಿ ಮೊದಲನೆಯವರು ಅಂತ ಕರೆಸ್ಕೊಂತಕ್ಕಂತ ಆದಿಗುರು ಶಂಕರಾಚಾರ್ಯರ ಬಗ್ಗೆ. ಕ್ರಿಸ್ತಶಕ 7ರಿಂದ 8ನೇ ಶತಮಾನ, ಪೂರ್ಣಾ ನದಿ ಹರಿಯುವ ಕೇರಳದ ಕಾಲಟಿ ಗ್ರಾಮದವರು. ಅಲ್ಲಿ ಹುಟ್ಟುತ್ತಾರೆ. ವೈಶಾಖ ಶುದ್ಧ ಪಂಚಮಿ ದಿವಸ. ಕೇರಳದ ನಂಬೂದರಿ ಬ್ರಾಹ್ಮಣ ವರ್ಗಕ್ಕೆ ಸೇರಿದವರು. ಅವ್ರ ಬಗ್ಗೆ ಒಂದು ಶ್ಲೋಕ ಪ್ರಸಿದ್ಧಿ, ನೀವ್ ಕೇಳಿಲ್ಲ ಅನ್ಸುತ್ತೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅಷ್ಟವರ್ಷೇ ಚತುರ್ವೇದಿ, ದ್ವಾದಶೇ ಸರ್ವಶಾಸ್ತ್ರವಿತ್, ಷೋಡಶೇ ಕೃತವಾನ್ ಭಾಷಂ, ದ್ವಾತ್ರಿಂಶೇ ಮುನಿರಭ್ಯಗಾತ್. ಇಡೀ ಜೀವನ, ಶಂಕರಾಚಾರ್ಯರ ಜೀವನವನ್ನ ಹೇಳ್ತಕ್ಕಂಥ ಶ್ಲೋಕ. ಆದಿಶಂಕರರು ಅಷ್ಟಾವರ್ಷೆ, ಅಷ್ಟ ಅಂದ್ರೆ 8, 8ನೆಯ ವಯಸ್ಸಿಗೆ ಚತುರ್ವೇದ ಪಾರಂಗತರಾಗಿರ್ತಾರೆ. ಕೇವಲ 8ನೇ ವಯಸ್ಸಿಗೆ. ದ್ವಾದಶೇ ಸರ್ವಶಾಸ್ತ್ರವೇ, ದ್ವಾದಶ ಅಂದ್ರೆ 12, 12ನೇ ವಯಸ್ಸಿಗೆ ಸರ್ವಶಾಸ್ತ್ರ ವಿಷಾದರಾಗಿರ್ತಾರೆ. ಷೋಡಶೇ ಕೃತವಾನ್, ಷೋಡಶ ಅಂದ್ರೆ 16, 16ನೇ ವಯಸ್ಸಿಗೆ ಸೂತ್ರ ಭಾಷ್ಯವನ್ನ ರಚಿಸ್ತಾರೆ ಶಂಕರಾಚಾರ್ಯರು. ಇನ್ನು 32ನೇ ವಯಸ್ಸಿಗೆ ದ್ವಾತ್ರಿಂಶೇ ಮುನಿರಭ್ಯಗಾತ್, ನಿರ್ವಾಣವನ್ನ ಹೊಂದುತ್ತಾರೆ. ಒಬ್ಬ ಮನುಷ್ಯ ಎಷ್ಟು ವರ್ಷ ಬದುಕಿರ್ತಾನೆ ಅನ್ನೋದು ಮುಖ್ಯ ಅಲ್ಲ, ಅವನು ಬದುಕುಳಿದ ಕಾಲದಲ್ಲಿ ಏನನ್ನ ಮಾಡಿದ್ದಾನೆ ಅನ್ನೋದು ಮುಖ್ಯ. ಅದಕ್ಕೆ ಮಾರ್ಕಂಡೇಯನ ಕೇಳ್ಬೇಕಾದ್ರೆ ಯೋಗ್ಯನಾದಂತ ಅಲ್ಪಾಯುಷ್ಯ ಬೇಕೋ ಅಧಮನಾದಂತ ದೀರ್ಘಾಯುಷ್ಯ ಬೇಕೋ ಅಂದಾಗ ಋಷಿಮುನಿಯ ಕೇಳಿದಿಷ್ಟೇ, ಅವನು ಎಷ್ಟು ವರ್ಷನಾದ್ರೂ ಬದುಕಿರ್ಲಿ, ಯೋಗ್ಯನಾಗಿ ಬದುಕ್ಬೇಕು, ಅಲ್ಪಾಯುಷ್ಯ ಆದ್ರೂ ಪರವಾಗಿಲ್ಲ, ನನ್ಗೆ ಯೋಗ್ಯನಾದವನ್ನೇ ಕೊಡು ಅಂತ. ಹಾಗೆ ನಾವು ಎಷ್ಟು ವರ್ಷ ಬದುಕಿದೀವಿ, ನಾವ್ ಯಾವ ಹುದ್ದೆಯಲ್ಲಿ ಇದೀವಿ, ನಾವ್ ಜೀವನದಲ್ಲಿ ಏನ್ ಮಾಡ್ತಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿಜವಾಗ್ಲೂ ನಾವು ಸರಿಯಾದ ದಾರಿಲಿ ಇದೀವ, ಬೇರೆಯವ್ರಿಗೆ ಅನ್ಯಾಯ ಮಾಡದೆ ಬದುಕ್ತಾ ಇರ್ತೀವ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಕಡೆ ಈಗಿರೋ ತರ ಆಗ್ಲೂ ಕೂಡ ಕಚ್ಚಾಟ ಕಿತ್ತಾಟ, ಧರ್ಮದಲ್ಲಿ ದ್ವೈತ ಅದ್ವೈತಗಳ ಪರಸ್ಪರ ವಿರೋಧ ಸಿದ್ಧಾಂತ. ಆ ಸಮಯದಲ್ಲಿ ಈ ಭೂಮಿಯಲ್ಲಿ ಎಲ್ಲ ಧರ್ಮ, ಎಲ್ಲ ದೇವರುಗಳ ಉಪಾಸನೆ ಬಹಳ ಮುಖ್ಯ ಅಂತ ಅರ್ಥ ಮಾಡ್ಸಕ್ಕೋಸ್ಕರ ಯುಗ ಪುರುಷ ಹುಟ್ಟಿದ್ದು ಶಂಕರಾಚಾರ್ಯರು. ಪಂಚಾಯತನ ಪೂಜಾ ಪದ್ಧತಿ ಏನು? ಪಂಚಾಯತನ ಪೂಜಾ ಪದ್ಧತಿ ಅಂದ್ರೆ ಶಿವ, ವಿಷ್ಣು, ಗಣಪತಿ, ಸೂರ್ಯ, ಅಂಬಿಕಾ ದೇವತೆಗಳನ್ನ ಪರಮಾತ್ಮ ಸ್ವರೂಪ ಅನ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು, ಅದು ಪಂಚಾಯತನ ಪೂಜಾ ಪದ್ಧತಿ. ನೋಡಿ, ಶಿವ ವಿಷ್ಣು, ಶೈವ ವೈಷ್ಣವ ಎರಡೂ ಬಂತು. ಇನ್ನು ಗಣಪತಿ ಎಲ್ರಿಗೂ ಬೇಕು. ಇನ್ನು ಅಂಬಿಕಾದಿ ದೇವತೆ, ಶಕ್ತಿ ಸ್ವರೂಪಿಣಿಯಾದಂತ ಜಗನ್ಮಾತೆಯನ್ನ ಎಲ್ಲಾ ಧರ್ಮದವರು ಪೂಜೆ ಮಾಡ್ಬೇಕು. ಈ ರೀತಿ ಪೂಜೆ ಮಾಡೋದು ಪಂಚಾಯತನ. ಇನ್ನು ಸರಳವಾಗಿ ಹೇಳ್ಬೇಕು ಅಂದ್ರೆ ಇಷ್ಟ ದೇವತೆಯನ್ನ ಪ್ರಧಾನದಲ್ಲಿ ಇಟ್ಕೋಬೇಕು ನಾವು ಪೂಜೆ ಮಾಡ್ಬೇಕಾದ್ರೆ. ಈಗ ನಿಮ್ಮ ಮನೆ ದೇವರನ್ನ ಇಷ್ಟ ದೇವ್ರು ಮಾಡ್ಕೊಂಡಿರ್ತೀರಾ, ಯಾವುದೋ ಒಂದ್ ದೇವ್ರನ್ನ ಮಾಡ್ಕೊಂಡಿರ್ತೀರಾ, ಈಗ ನರಸಿಂಹ ದೇವ್ರನ್ನ ಮಾಡ್ಕೊಂಡಿರ್ತೀರಾ. ಆ ಇಷ್ಟ ದೇವತೆಯನ್ನ ಕೂರಿಸ್ಕೊಂಡು ನೀವು ಪೂಜೆ ಮಾಡಿ, ಉಳಿದ 4 ದಿಕ್ಕುಗಳಲ್ಲಿ, ಚತುರ್ಭಾಗಗಳಲ್ಲಿ ಬೇರೆ ದೇವರನ್ನ ಇಟ್ಕೊಂಡು ಪೂಜೆ ಮಾಡೋದು ಪಂಚಾಯತನ ಪೂಜಾ ಪದ್ಧತಿ. ಈ ರೀತಿ ಇದ್ದಂತ ಕಾಲದಲ್ಲಿ ಶಂಕರಾಚಾರ್ಯರು ಎಲ್ಲಾ ತರ ಶ್ಲೋಕಗಳನ್ನು ರಚನೆ ಮಾಡಕ್ ಶುರು ಮಾಡ್ತಾರೆ. ಶಿವನನ್ನು ಕುರಿತ ಶಿವ ಪಂಚಾಕ್ಷರ, ನಕ್ಷತ್ರಮಾಲ, ಶಿವ ಅಪರಾಧ ಕ್ಷಮಾಪಣ, ಶಿವನಾಮಾಲ್ಯ ವಷ್ಟಕಮು, ವೇದಸಾರ ಶಿವ ಸ್ತೋತ್ರ, ಶಿವ ಭುಜಂಗ ಸ್ತೋತ್ರ, ಶಿವ ಕೇಶಾದಿ ಪಾದಾಂತ ವರ್ಣ,
ಇನ್ನು ಹಲವಾರು. ಇನ್ನು ದೇವಿ ಕುರಿತಾಗಿ ದೇವಿ ಭುಜಂಗ, ಕನಕದಾರ, ಮೀನಾಕ್ಷಿ ಸ್ತೋತ್ರ, ಭವಾನಿ ಭುಜಂಗ, ಪಂಚರತ್ನ, ಅನ್ನಪೂರ್ಣ ಸ್ತೋತ್ರ, ತ್ರಿಪುರ ಸುಂದರಿ ಸ್ತೋತ್ರ, ದೇವಿ ಅಪಾರದಂ ನಕ್ಷು, ಇನ್ನು ಏನೇನೋ. ಅಷ್ಟೇನಾ? ಅಷ್ಟಲ್ಲದೆ ಇನ್ನೂ ಕೂಡ ರಚಿಸ್ತಾರೆ. ವಿಷ್ಣು ಸ್ತುತಿಯನ್ನ ಮಾಡ್ತಾರೆ, ಎಲ್ಲಾ ದೇವರ ಸ್ತುತಿಗಳನ್ನ ಮಾಡ್ತಾರೆ. ಅವ್ರು ಹೇಳಿದಿಷ್ಟೇ ನೋಡಿ, ಎಲ್ಲಾ ದೇವರೇ, ಎಲ್ಲಾ ಸಮಯದಲ್ಲೂ ಎಲ್ಲಾ ದೇವರ ಆಶೀರ್ವಾದವನ್ನ ಪಡೆಯೋದು ಮಾನವನ ಕರ್ತವ್ಯ. ಯಾಕಂದ್ರೆ ಕಲಿಯುಗದಲ್ಲಿ ಎಷ್ಟು ದೇವರ ಆರಾಧನೆ ಮಾಡಿದ್ರು ಸಾಲಲ್ಲ. ಅಂತದ್ರಲ್ಲಿ ನಾನು ಒಂದೇ ದೇವರನ್ನ ಪೂಜೆ ಮಾಡ್ತೀನಿ, ನಾನು ಒಂದೇ ಧರ್ಮಕ್ಕೆ ಸೀಮಿತ ಆಗಿರ್ತೀನಿ ಅಂತ ನೀವು ಧರ್ಮ ಸಂಘರ್ಷ ಮಾಡ್ಕೊಂಡ್ರೆ ನಿಮ್ಮಂತ ಅವಿದ್ಯಾವಂತರು ಯಾರು ಇರಲ್ಲ. ನಾನು ಶಿವ ಅಂತೀನಿ, ಜಗನ್ಮಾತೆ ಅಂತೀನಿ, ಹಾಗಂತ ಬೇರೆ ದೇವರನ್ನ ಪೂಜೆ ಮಾಡೋದು ಅಂತಲ್ಲ. ತತ್ವ ಇಷ್ಟೇ, ಒಂದು ದೇವರನ್ನ ಮೂಲ ಮಾಡ್ಕೊಂಡು ಇನ್ ಮಿಕ್ಕಿದ ದೇವರೆಲ್ಲ ಆರಾಧನೆ ಮಾಡಿ, ಆಗ ಶುಭ ಆಗುತ್ತೆ ನಿಮಗೆ. ಆದ್ರೂ ಕೂಡ ಶಂಕರಾಚಾರ್ಯರಿಗೆ ಆರಾಧ್ಯ ದೇವರು ಯಾರು? ಆ ಪಾರ್ವತಿ ಪರಮೇಶ್ವರರು. ಆ ಪರಮೇಶ್ವರಿಗಿಂತ ಯಾಕೋ ಶಂಕರಾಚಾರ್ಯರಿಗೆ ಅಮ್ಮನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ. ಆ ಜಗನ್ಮಾತೆ ಅಂದ್ರೆ ಅವರು ಸ್ತೋತ್ರದ ಮಳೆಯನ್ನ ಗರಿತಾ ಇದ್ರು. ಹೇಳ್ತಿದ್ ಒಂದೇ, ನಾನು ಏನ್ ಹೇಳ್ತಾ ಇದ್ದಿದ್ದೆಲ್ಲ ನೀನ್ ಕೊಟ್ಟಂತ ಪ್ರಸಾದ ಕಣಮ್ಮ, ಹಾಗಾಗಿ ನಾನು ಇದನ್ನ ಹೇಳ್ತಾ ಇದ್ದೇನೆ. ಹಿಂದೆ ಹೇಳ್ದಾಗೆ ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯ ಬರಿಬೇಕು ಅಂತ ಸಕಲಷ್ಟು ಪ್ರಯತ್ನ ಪಟ್ರು ಕೂಡ ಆ ಜಾಗದಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಬರೀತಾರೆ. ಆದ್ರೆ ಅವರ ಕೊರಗನ್ನ ನೀರ್ತಕ್ಕಂತ ಒಂದು ಪವಾಡ ನಡೆಯುತ್ತೆ. ಆ ಪವಾಡನೇ ಸೌಂದರ್ಯ ಲಹರಿ. ಇಲ್ಲಿ ಯಾರೆಲ್ಲ ಸೌಂದರ್ಯ ಲಹರಿನ ಕಲ್ತಿದ್ದೀರಾ, ಕಲಿದೇ ಇದ್ರು ಪರವಾಗಿಲ್ಲ, ಮುಂದೆ ಕಲಿತೀರಾ. ಅವ್ರಿಗೆಲ್ರೂ ಕತೆ ಹೇಳ್ಬಿಟ್ಟಿರ್ತಾರೆ ನೀವು ಕಲಿಬೇಕಾದ್ರೆ, ಸೌಂದರ್ಯ ಲಹರಿ ಹೇಗ್ ಬರದ್ರು. ನಂದಿ ಕತೆ ಹೇಳಿರ್ತಾರೆ. ಕೈಲಾಸಕ್ಕೆ ಹೋಗ್ತಾರೆ ಯಾರು? ಶಂಕರಾಚಾರ್ಯರು. ಪಾರ್ವತಿ ಪರಮೇಶ್ವರರ ದರ್ಶನವನ್ನ ಮಾಡಿದ್ಮೇಲೆ ಮಹಿನ್ವಿತಾದಂತಹ ಆ 100 ಶ್ಲೋಕ ಉಳ್ಳ ಗ್ರಂಥವನ್ನ ಅವ್ರ ಕೈ ಕೊಡ್ತಾರೆ. ಅದನ್ನ ತಗೊಂಡ್ಬರ್ಬೇಕಾದ್ರೆ ನಂದಿ ಯೋಚನೆ ಮಾಡಿ ಆಲೋಚನೆಯನ್ನ ಮಾಡಿ ಈ ಪುಣ್ಯ ಗ್ರಂಥವನ್ನ ತಗೊಂಡು ಹೋಗಿ ಶಂಕರಾಚಾರ್ಯರು ಮಾನವಗೆ ಹಂಚಿಬಿಡ್ತಾರೆ. ಆ ಭೂಲೋಕದ ಮಾನವರು ಸ್ವಾರ್ಥಿಗಳು, ಲೋಭಿಷ್ಠರು, ಕಾಮಿಷ್ಠರು, ಅವ್ರ ಕೈಗೆ ಸಿಗಬಾರದು ಅಂತ ಕಿತ್ಕೊಳ್ಳೋ ಪ್ರಯತ್ನ. ಆ ಇಬ್ಬರ ಕೈ ಜಟಾಪಟಿಯಲ್ಲಿ ಅರ್ಧ ಭಾಗ ಇವರಿಗೆ, ಅರ್ಧ ಭಾಗ ನಂದಿಗೆ ಹೋಗಿ ಎತ್ಕೊಂಡು ಹೋಗ್ಬಿಡ್ತಾರೆ. 2 ಭಾಗ ಆಗ್ಬಿಡುತ್ತೆ ಬುಕ್ಕು. ಬಹಳ ದುಃಖವಾಗಿ ತೀವ್ರತರದಿಂದ ಶಂಕರಾಚಾರ್ಯರು ಏನ್ ಮಾಡ್ತಾರೆ, ಹೋಗಿ ಜಗನ್ಮಾತೆ ಪಾರ್ವತಿ ಪರಮೇಶ್ವರರ ಮುಂದೆ ಕಣ್ಣೀರನ್ನ ಹಾಕ್ದಾಗ ಅವ್ರು ಹೇಳ್ತಾರೆ, ಇದೆಲ್ಲ ನಾವ್ ಆಡಿಸುವ ಆಟ. ನಿನ್ನ ಕೈಯಲ್ಲಿ ಏನಿದೆ ಅದನ್ನ ಬಿಟ್ಟು ಮುಂದಿನದಕ್ಕೆ ನೀನೇ ಕುರಿತಾಗಿ ಬರೀಬೇಕು. ನೀನ್ ನಮ್ಮನ್ನ ನೋಡಿದ್ಯಾ, ನಮ್ಮನ್ನ ಆಸ್ವಾದಿಸಿದ್ಯಾ, ಕಣ್ಣಾರ ನೋಡಿದ್ಯಾ. ನಿನ್ನ ಕಣ್ಣಿಗೆ ಕಂಡಂತೆ, ಮನಸ್ಸಿಗೆ ಬಂದಂತೆ, ಲೋಕಕ್ಕೆ ಹಿತವಾಗುವಂತೆ ನೀನು ಶ್ಲೋಕವನ್ನ ಅಥವಾ ಸ್ತೋತ್ರವನ್ನ, ಪದ್ಯವನ್ನ ರಚನೆ ಮಾಡುವಂತ ಪಾರ್ವತಿ ಪರಮೇಶ್ವರರು ಆಶೀರ್ವಚನವನ್ನ ಕೊಡ್ತಾರೆ. ಆ 41 ಶ್ಲೋಕ ಆದ್ಮೇಲೆ ಏನೆಲ್ಲ ಬರುತ್ತೆ ಅದೆಲ್ಲ ಶಂಕರಾಚಾರ್ಯರು. ಪ್ರಾರಂಭದ 41 ಶ್ಲೋಕ ಆನಂದ ಲಹರಿ, ಮುಂದುವರಿದ ಭಾಗವಾಗಿ ಸೌಂದರ್ಯ ಲಹರಿ. ಸೌಂದರ್ಯ ಲಹರಿ 2 ಭಾಗ, ದೇರ್ ಆರ್ 2 ಪಾರ್ಟ್ಸ್ ಇನ್ ಸೌಂದರ್ಯ ಲಹರಿ. ಮೊದಲ 41 ಶ್ಲೋಕವನ್ನ ಆನಂದ ಲಹರಿ ಅಂತ ಕರಿತೀವಿ, 2ನೆಯ ಭಾಗವನ್ನ ಸೌಂದರ್ಯ ಲಹರಿ ಅಂತ ಕರಿತೀವಿ. ಒಟ್ಟಾರೆ 2ನ್ನು ಕೂರಿಸಿ ನಾವು ಸೌಂದರ್ಯ ಲಹರಿ ಅಂತಾನೆ ಕರಿತೀವಿ. ಇದಕ್ಕೂ ಮುಂಚೆ ಒಂದು ಕತೆ. ಅಂಬ ತಾವಕ ಪದದ್ವಯಾರ್ಚಕ ತ್ವನ್ಮನ್ಯೋ ಭವತಿ ನಾತ್ರ ಸಂಶಯ ಯಸ್ತ್ವಯೈವ ವಿವಶೋ ವಶೀಕೃತಃ ಶಕ್ತಿರೇವ ಸಮಭೂಚಿವ ಸ್ವಯಂ ಅಂತ. ಇದರ ಅರ್ಥ ತುಂಬಾ ಸರಳವಾಗಿದೆ. ಯಾವ ಪರಶಿವ ನಿನ್ನಿಂದ ವಶೀಕೃತನಾಗಿ ತಾನು ಶಕ್ತಿಯಾದ ನಿನ್ನ ಸ್ವರೂಪವಾಗಿ ನಿನ್ನ ಕೈಲಿ ಕೆಲಸ ಮಾಡಿಸ್ತಾ ಇದ್ದಾನೆ, ನಿನ್ನ ಕೈಲಿ ಸೌಂದರ್ಯ ಲಹರಿ ಅಂತಕ್ಕಂಥ ಗ್ರಂಥಕ್ಕೆ ಜ್ಞಾನ ಕಾಂಡ ರೂಪ ಆಗಿದ್ದಾನೆ, ಅದು ಬಹಳ ಉತ್ತಮವಾದದ್ದು. ಸೌಭಾಗ್ಯವರ್ಧಿನಿ ಅಥವಾ ಸೌಭಾಗ್ಯವರ್ಧಿನಿ ಅಂತಕ್ಕಂಥ ಸಂಸ್ಕೃತ ವ್ಯಾಖ್ಯಾನಕಾರರು ಏನ್ ಮಾಡ್ತಾರೆ, ಕೈವಲ್ಯಾಶ್ರಮ ಅಂತಕ್ಕಂಥ 74ನೇ ಶ್ಲೋಕದಲ್ಲಿ ಒಂದು ಕತೆ ಬರೀತಾರೆ. ಇದೆಲ್ಲ ಬಹಳ ಇತಿಹಾಸ, ನಾನು ಮುಂದೆ ಹೇಳ್ತೀನಿ ನಿಮಗೆ. ಶಿವಗುರು ಅಂತಕ್ಕಂಥ ಶ್ರೀ ಶಂಕರಾಚಾರ್ಯರ ತಂದೆ ಪ್ರತಿನಿತ್ಯ, ಅವರು ದೇವಸ್ಥಾನದ ಅರ್ಚಕರಾಗಿರ್ತಾರೆ, ಶಂಕರಾಚಾರ್ಯರವರ ತಂದೆ. ಪ್ರತಿನಿತ್ಯ ಏನ್ ಮಾಡ್ತಾ ಇರ್ತಾರೆ, ಗ್ರಾಮದ ಹೊರಗೆ ಇರ್ತಕ್ಕಂಥ ದೇವಿ ಆಲಯಕ್ಕೆ ಹೋಗಿ
ಹಾಲಿನಿಂದ ದೇವಿಗೆ ಅಭಿಷೇಕ ಮಾಡಿ ಪ್ರದಕ್ಷಿಣೆ ನಮಸ್ಕಾರವನ್ನ ಮಾಡಿ ಮನೆಗ್ ಬರ್ಬೇಕಾದ್ರೆ ಸ್ವಲ್ಪ ಹಾಲನ್ನ ಉಳಿಸ್ಕೊಂಡ್ ತಂದಿರ್ತಾರೆ. ಯಾಕಂದ್ರೆ ಮನೆಯಲ್ಲಿ ನನ್ನ ಮಗ ಇದ್ದಾನೆ, ಅವನು ದೇವರ ಪ್ರಸಾದವನ್ನ ಕೇಳ್ತಾನೆ, ಆಗ ಈ ಹಾಲನ್ನ ಕುಡಿಲಿಕ್ಕೆ ಕೊಡೋಣ ಅಂತ ಅಭಿಷೇಕ ಮಾಡಿ ಸ್ವಲ್ಪ ಹಾಲನ್ನ ಉಳಿಸ್ಕೊಂಡ್ ಬರ್ತಾರೆ. ಪ್ರತಿನಿತ್ಯ ಹುಡುಗನಿಗೆ ತಂದು ಕೊಡ್ತಾರೆ. ಆ ಹಾಲನ್ನ ನೋಡಿ ಮಗು ಅಂದ್ಕೊಳುತ್ತೆ, ಈ ಹಾಲು ಎಂಜಿಲ ಹಾಲು, ದೇವಿ ಕುಡಿದು ಮಿಕ್ಕಿದ ಹಾಲನ್ನ ನನ್ನ ತಂದೆಯವರು ನನಗೆ ಕೊಡ್ತಾ ಇದ್ದಾರೆ ಅಂತ ಆ ಹುಡುಗನ ಮನಸ್ಸಿನಲ್ಲಿ ಬರುತ್ತೆ. ಅಂದ್ರೆ ಶಂಕರಾಚಾರ್ಯ ಗುರುಗಳ ಮನಸ್ಸಿನಲ್ಲಿ ಬರುತ್ತೆ. ಸರಿ, ಒಂದು ದಿನ ಶಿವಗುರುವಿಗೆ ಪರಸ್ಥಳಕ್ಕೆ ಹೋಗ್ಬೇಕಾಯ್ತು, ಬೇರೆ ಕಡೆ ಹೋಗ್ಬೇಕಾಗಿತ್ತು. ಸಂದರ್ಭ ಬಂದಾಗ ಹೆಂಡತಿ ಪೂಜೆ ಮಾಡು ಅಂತ ಹೇಳಿ ಹೋಗಿರ್ತಾರೆ. ಶ್ರೀದೇವಿಗೆ ಪೂಜೆ ಮಾಡ್ಬೇಕು, ನೀನ್ ಪೂಜೆ ಮಾಡು ಅಂತ ಅಪ್ಪಣೆ ಮಾಡಿರ್ತಾರೆ. ಅವನ ಹೆಂಡತಿ ಪತಿ ಆಜ್ಞೆ ಮೇರೆಗೆ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ತಿಂಗಳ ಕೊನೆಯಲ್ಲಿ ತಾಯಿ ಹೊರಗಾಗ್ತಾರೆ. ಹೊರಗಾದಾಗ ಹೋಗಿ ದೇವ್ರ ಪೂಜೆ ಮಾಡೋ ಹಾಗಿಲ್ಲ, ಬೇರೆ ಗತಿ ಇಲ್ಲದೆ ಮಗನನ್ನ ಕಳಿಸ್ತಾರೆ. ಆ ಬಾಲಕ ಹಾಲನ್ನು ತೆಗೆದುಕೊಂಡು ಹೋಗಿ ಆಲಯಕ್ಕೆ ಹಾಲನ್ನ ದೇವಿ ಮುಂದೆ ಇರಿಸಿ ಪೂಜೆ ಎಲ್ಲ ಮಾಡಿ ನಂತರ ಅಮ್ಮ ಬಾಮ್ಮ ಹಾಲನ್ನ ಕುಡಿ. ಪ್ರತಿನಿತ್ಯ ನನ್ನ ತಂದೆ ತಂದು ಕೊಡ್ತಾ ಇದ್ರು, ಕುಡಿದು ನನಗೂ ಅಂತ ಸ್ವಲ್ಪ ಕೊಡ್ತಾ ಇದ್ದೆ, ಇವತ್ ನಾನೇ ಬಂದಿದ್ದೀನಿ, ಹಾಲನ್ನ ಕುಡಿ. ಪ್ರಾರ್ಥಿಸ್ತಾರೆ. ಬಹಳ ಹೊತ್ತಾಯ್ತು, ಹಾಲನ್ ಕುಡಿಲಿಲ್ಲ. ಬಾಲಕ ಅಳಕ್ ಪ್ರಾರಂಭ ಮಾಡ್ತಾನೆ, ಏನೇನೋ ಮಾಡ್ತಾನೆ. ಕಡೆಗೆ ದೇವಿಗೆ ಹೃದಯಾಳಾರ್ಧಳಾದಂತಹ ಜಗನ್ಮಾತೆ ಪ್ರತ್ಯಕ್ಷಳಾಗಿ ಹಾಲನ್ನು ಸಂಪೂರ್ಣವಾಗಿ ಕುಡಿದು ಪಾತ್ರೆಯನ್ನ ಬರಿದಾಗ್ ಕೊಟ್ಬಿಡ್ತಾಳೆ ತಾಯಿ. ಅಳ್ತಾನೆ ಮತ್ತೆ ಬಾಲಕ, ಇಲ್ಲ ನನ್ ತಂದೆ ದಿನ ನೀನು ಕೊಟ್ಟಾದ್ಮೇಲೆ ನೀನ್ ಸ್ವಲ್ಪ ಹಾಲನ್ನ ಉಳಿಸ್ತಿದ್ದೆ, ಆದ್ರೆ ಇವತ್ತಿನ ನೀನು ಸ್ವಲ್ಪ ಹಾಲನ್ನು ಕೂಡ ನನಗೋಸ್ಕರ ಉಳಿಸ್ಲಿಲ್ವಲ್ಲ ಅಂತ ಮತ್ತೆ ಬಾಲಕ ಅಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರು? ಶಂಕರಾಚಾರ್ಯರು. ಹಾಗೆ ಶ್ರೀದೇವಿ ನಗ್ತ, ಅಮ್ಮ ಆ ಬಾಲಕನನ್ನ ತನ್ನ ತೊಡೆಯ ಮೇಲೆ ಕೂರಿಸ್ಕೊಂಡು ಸ್ತನ್ಯವನ್ನ ಕುಡಿಸ್ತಾರಂತೆ. ಹಾಗಾಗಿ ಆತನಿಗೆ ಸರ್ವ ವಿದ್ಯೆ ಪ್ರಾಪ್ತಿಯಾಯ್ತು ಅಂತ ಹೇಳ್ತಾರೆ, ಕವಿತ್ವ ಪ್ರಾಪ್ತಿಯಾಯ್ತು ಅಂತ ಹೇಳ್ತಾರೆ. ಆ ಬಾಲಕನೇ ಶಂಕರನ ಅಂಶ, ಆತ ಬೇರೆ ಯಾರು ಅಲ್ಲ ನನ್ನ ಮಗ, ಇವನಿಂದ ಮುಂದೆ ಲೋಕೋದ್ಧಾರ ಆಗತ್ತೆ ಅಂತ ಹೇಳಿ ತಾಯಿ ಏನಾಗ್ತಾಳೆ? ಅಂತರ್ಧಾನನಾಗ್ತಾಳೆ. ಈ ಕಥಾನಕನವನ್ನ ಆಧಾರವಾಗಿಟ್ಕೊಂಡು ಸುಧಾ ವಿದ್ಯೋತಿನಿ ಅಂತಕ್ಕಂಥ ವ್ಯಾಖ್ಯಾಕಾರರು ಶ್ರೀದೇವಿ ಅನುಗ್ರಹದಿಂದ ಈ ರಚನೆ ಮಾಡಿದ್ರು ಅಂತ ಹೇಳ್ತಾರೆ. ಇದನ್ನ ಕೋಳೂರು ಕೊಡಗೂಸು ಅಂತಕ್ಕಂಥ ಒಂದು ಇದು ಕೂಡ ಇದೆ, ಹಿನ್ನೆಲೆ ಕೂಡ ಇದೆ, ಅದ್ರಲ್ಲಿ ಡೀಟೇಲ್ಡ್ ಆಗಿದೆ, ನೀವ್ ನೋಡ್ಬೋದು. ಸರಿ, ಇದಕ್ಕೇನಾದ್ರೂ ಪ್ರೂಫ್ ಇದೆಯಾ ಅಂದ್ರೆ ಹೌದು, ಖಂಡಿತ ಪ್ರೂಫ್ ಇದೆ. ಹೇಗ್ ಗೊತ್ತಾ? ಸೌಂದರ್ಯ ಲಹರಿ 74ನೇ ಶ್ಲೋಕ ಯಾರಿಗ್ ಗೊತ್ತು? ಅಥವಾ ಯಾರೆಲ್ಲ ಓದಿದೀರಾ ನೆನ್ಪು ಮಾಡ್ಕೊಳ್ಳಿ. ತವಸ್ತನ್ಯಂ ಮನ್ಯೇ. ಆ ತವಸ್ತನ್ಯಂ ಮನ್ಯೇ ಅಂತಕ್ಕಂಥ 74ನೇ ಶ್ಲೋಕದಲ್ಲಿ ಶ್ರೀದೇವಿ ಸ್ತನ್ಯಪಾನ ಮಾಡಿದ ದ್ರವಿಡ ಶಿಶು ಅಂತ ಬರುತ್ತೆ. ಆ ದ್ರವಿಡ ಶಿಶು ಬೇರೆ ಯಾರು ಅಲ್ಲ, ನಮ್ಮ ಶಂಕರಾಚಾರ್ಯರೇ ಅಂತ ಹೇಳ್ತಾರೆ. ಇನ್ನೂ ಒಂದು ವಿಚಾರವನ್ನ ಹೇಳ್ತಾರೆ, ಇಂಟ್ರೆಸ್ಟಿಂಗ್ ವಿಚಾರ. ಅದೇನು ಅಂದ್ರೆ, ಈ ಶ್ರೀದೇವಿ ವಿಷಯವಾಗಿ, ಅಮ್ಮನವರ ವಿಚಾರವಾಗಿ ಈ 100 ಶ್ಲೋಕಗಳನ್ನ ಏನ್ ಮಾಡಿರ್ತಾರೆ ಅಂದ್ರೆ ಕೈಲಾಸದ ಗೋಡೆ ಮೇಲೆ ಬರ್ದಿರ್ತಾರಂತೆ. ಕೈಲಾಸದ ಗೋಡೆ ಮೇಲೆ ಅಮ್ಮನವರ 100 ಶ್ಲೋಕ ಬರ್ದುಬಿಟ್ಟು ಹೇಳ್ತಾರಂತೆ, ನೋಡಿ ಇದನ್ಯಾರೂ ಕೂಡ ಅಳಿಸ್ಬಾರ್ದು, ಮುಂದೆ ಶಂಕರಾಚಾರ್ಯರು ಬಂದು ಇದನ್ನ ಲೋಕಕ್ಕೆಲ್ಲ ಸಾರ್ತಾರೆ. ಆದ್ರೆ ಮುಂದೆ ಕಾಲಾಂತರದಲ್ಲಿ ತಾನಾಗಿ ಅಳಿಸಿ ಹೋಗಿ 100 ಶ್ಲೋಕಗಳಲ್ಲಿ ಕೇವಲ 41 ಶ್ಲೋಕ ಇರ್ಬೇಕಾದ್ರೆ ಶಂಕರಾಚಾರ್ಯರ ಕೈಗೆ ಸಿಕ್ತು ಅಂತ ಇನ್ನೊಂದು ಕತೆ. ಮಿಕ್ಕಿದ್ದ ಆ 59 ಶ್ಲೋಕಗಳನ್ನ ತಾವೇ ಬರೆದು ಸ್ತೋತ್ರವನ್ನ ಪೂರ್ತಿ ಮಾಡಿದ್ರು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ನೋಡಿ, ಈ ಆನಂದ ಲಹರಿಯಲ್ಲಿ ನಾವೇನಾದ್ರೂ ಶ್ಲೋಕವನ್ನ ನೋಡ್ಬೇಕಾದ್ರೆ, ಅದ್ರ ಮೀನಿಂಗ್ ಅರ್ಥ ಮಾಡ್ಕೋಬೇಕಾದ್ರೆ ಕ್ರಮವಾದ ವರ್ಣನೆ ಇಲ್ಲ ಅದ್ರಲ್ಲಿ. ಅದು ಮನುಷ್ಯರು ವರ್ಣನೆ ಮಾಡಿರೋ ತರ ಇಲ್ಲ ಆ ಶ್ಲೋಕಗಳು. ಅಲ್ಲಿ ಶಂಕರಾಚಾರ್ಯರ ಒಂದೂ ಪದವು ಇಲ್ಲ, ಅಥವಾ ಅವರು ಅಮ್ಮನವ್ರನ್ನ ಯಾಕೆ ಆರಾಧನೆ ಮಾಡ್ತಾ ಇಲ್ವಾ, ಯಾಕೋ ಇಲ್ಲಿ ತಾಯಿ ಬಗ್ಗೆ ತೀಕ್ಷ್ಣವಾಗಿ ಬರ್ಲಿಲ್ಲ ಅಂತ ಅನ್ಸಿದ್ರೆ, ಯಾಕಂದ್ರೆ ಅವರು ಶಂಕರಾಚಾರ್ಯರ ಕೈ ಬರಹ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ಯಾವಾಗ ಶಂಕರಾಚಾರ್ಯರು ಶ್ಲೋಕವನ್ನ ಪೂರ್ತಿ ಮಾಡ್ತಾರೆ, ಆಗ ಆ ಕವಿತಾ ಸರಣಿಯ ವ್ಯತ್ಯಾಸ ಚೂರು ಕೂಡ ಆಗಲ್ಲ. ಅಷ್ಟು ಪರ್ಫೆಕ್ಟ್ ಆಗಿ, ಅಷ್ಟು ಬ್ಯೂಟಿಫುಲ್ ಆಗಿ ಅದನ್ನ ನರೇಟ್ ಮಾಡ್ತಾರೆ.
ಕೆಲವೊಬ್ರು ಅಯ್ಯೋ ಏನ್ ಗುರುಗಳೇ ಈ ತರ ಎಲ್ಲ ಹೇಳ್ತಿದ್ದೀರಾ ಅಂತ ನೀವು ಭಾವಿಸ್ಬಾರ್ದು, ಅನುಚಿತ ಆಗ್ಬೇಕಂದ್ರೆ ಅದ್ವೈತ ಸಿದ್ಧಾಂತ ಸ್ಥಾಪನೆ ಮಾಡಿದವರು ದೇವಿ ಸ್ತೋತ್ರ ಮಾಡಬಾರ್ದು ಅಂತಕ್ಕಂಥದ್ದು ತಪ್ಪು ಕಲ್ಪನೆ. ಇದನ್ನ ಶಂಕರಾಚಾರ್ಯರು ನಮ್ಗೆಲ್ಲ ತಿಳಿಸ್ಕೊಟ್ಟಿದ್ದು. ನೀವ್ ಅನ್ಕೋಬಹುದು ಇದೆಲ್ಲ ನಾವು ಓದ್ತಾ ಇದೀವಿ ಮಾಡ್ತಾ ಇದೀವಿ, ಆದ್ರೆ ಎಲ್ರಿಗಿನ್ನ ಮುಂಚೆ ಜಕಣಾಚಾರ್ಯರಾಗಿರ್ಬೋದು, ಡಿಂಡಿಮ ಕವಿ ಆಗಿರ್ಬೋದು, ಅನೇಕ ಟೀಕಾಕಾರರು ಇದನ್ನ ಓದಿ ಅರ್ಥ ಮಾಡ್ಕೊಂಡು ಬರ್ದು ಬಿಟ್ಟಿದ್ದಾರೆ. ಮೊನ್ನೆ ತನಕ ನಮ್ಮ ಬೇಂದ್ರೆ ಕೂಡ, ದರಾ ಬೇಂದ್ರೆ ಅವರು ಇದಕ್ಕೆ ಈ ಸೌಂದರ್ಯ ಲಹರಿಗೆ ಅರ್ಥ ಬರ್ದಿದ್ದಾರೆ, ಗೊತ್ತಾ ನಿಮ್ಗೆ? ನಾವೆಲ್ಲ ಇವತ್ ಕಂಡ್ಬಿಡ್ತಾ ಇರ್ತಕ್ಕಂಥ ಶಿಶುಗಳು ಅವ್ರು ಬರಿಬೇಕು ಅಂದ್ರೆ ಅದೆಷ್ಟು ರಿಸರ್ಚ್ ಮಾಡಿರ್ಬೇಕು, ಎಷ್ಟು ಮಹಾ ಗ್ರಂಥಗಳನ್ನ ಸಂಸ್ಕೃತದಲ್ಲಿ, ಯಾಕಂದ್ರೆ ಮೂಲ ಸಂಸ್ಕೃತ, ಆ ಸಂಸ್ಕೃತ ಗ್ರಂಥವನ್ನ ಎಷ್ಟರ ಮಟ್ಟಿಗೆ ಅಧ್ಯಯನವನ್ನ ಮಾಡಿರ್ಬೇಕು. ಇದನ್ನ ನಾವೆಲ್ಲ ಇವತ್ತು ಸರಳವಾದ ಕನ್ನಡದಲ್ಲಿ ಅರ್ಥ ಮಾಡ್ಕೊಳಕ್ ಪ್ರಯತ್ನವನ್ನ ಪಡ್ತಾ ಇದ್ದೀವಿ. ಲಕ್ಷ್ಮೀಧರಾಚಾರ್ಯರು 1700 ಕ್ರಿಸ್ತ ಶಕದಲ್ಲಿ ಬರ್ದಿದ್ರು ಇದನ್ನ. ಅವತ್ತೇ ಸಂಸ್ಕೃತದಲ್ಲಿ ಬರ್ದು ವಿತ್ ಫಲಶ್ರುತಿ ಬರ್ದಿದ್ರು ಅವರು. ಯಾವ ಶ್ಲೋಕವನ್ನ ಪಠಣೆ ಮಾಡಿದ್ರೆ ಏನಾಗತ್ತೆ, ಅದು ಇಮ್ಯಾಜಿನೇಷನ್ ಅಲ್ಲ, ಅದಕ್ಕಿರ್ತಕ್ಕಂಥ ಶಕ್ತಿ ಅದು. ತಾಳೆ ಪತ್ರೆ ಬರ್ದಿದ್ರು, ಅವಾಗೆಲ್ಲ ಪೆನ್ನು ಪೇಪರ್ ಇರ್ಲಿಲ್ಲ, ತಾಳೆಗರಿಯಲ್ಲಿ. ಅದನ್ನ ನಾವು ನಂದಿ ನಾಗರಾಕ್ಷರ ಅಂತ ಕರಿತೀವಿ. ಇನ್ನು ಕನ್ನಡಾಕ್ಷರ ಶುದ್ಧ ಪ್ರತಿ ತದನಂತರ ಅದು ಮಾರ್ಪಾಡಾಗತ್ತೆ. ಮುಖ್ಯವಾಗಿ ಚಿಂತಾಮಣಿ ಗೃಹ ಮತ್ತು ಶ್ರೀಚಕ್ರ ವರ್ಣನೆ, ಇದನ್ನ ತಿಳ್ಕೊಳ್ದೆ ಲಲಿತಾ ಸಹಸ್ರನಾಮವಾಗ್ಲಿ ಸೌಂದರ್ಯ ಲಹರಿ ಆಗ್ಲಿ ಮುಂದಕ್ಕೆ ಹೋಗಬಾರ್ದು. ನಮ್ಗೆಲ್ಲ ಗೃಹ, ನಮ್ಮ ಮನೆಯೇ ಮಂತ್ರಾಲಯ, ದೇವಾಲಯ. ಹಾಗೆ ಆ ಜಗನ್ಮಾತೆಯ ಗೃಹ ಅಂತಕ್ಕಂಥ ದೇವಾಲಯದ ಬಗ್ಗೆ, ಅಲ್ಲಿರ್ತಕ್ಕಂಥ ದೇವತೆಗಳ ಬಗ್ಗೆ ತಿಳ್ಕೊಂಡು ನಾವು ಮುಂದಕ್ಕೆ ಹೆಜ್ಜೆಯನ್ನ ಇಡಬೇಕು. ಚಿಂತಾಮಣಿ ಗೃಹ ಮತ್ತು ಶ್ರೀಚಕ್ರ ವರ್ಣ ಇದ್ಯಾಕೆ ಬೇಕು? ಮುಂದೆ ಶ್ಲೋಕದಲ್ಲಿ, ಈಗ ಸೌಂದರ್ಯ ಲಹರಿ ಶ್ಲೋಕವನ್ನ ಹೇಳ್ಬೇಕಾದ್ರೆ ಅಮ್ಮನವರ ಗೃಹದಲ್ಲಿ ಹಾಗಿದ್ದಾರೆ ಹೀಗಿದ್ದಾರೆ, ಅವ್ರ ಕೈಯಿಂದ ಸೇವೆ ಮಾಡಿಸ್ಕೊಂತ ಇದ್ದಾರೆ ಅಂತ ಬಂದಾಗ ನಿಮಗೆ ಅದು ಯಾವುದೂ ಕೂಡ ಗೊತ್ತಿಲ್ಲ ಅಂತ ಉಳಿಬಾರ್ದು. ಮೊದಲು ತ್ರಿಪುರಾಂಡಂ ಅಥವಾ ರತಾಂಡ ಅಥವಾ ವಿಮಾನಾಂಡ ಅಥವಾ ಬ್ರಹ್ಮಾಂಡ ಅಂತ ಕರಿತಾ ಇದ್ರು. ಈಗೆಲ್ಲ ತುಂಬಾ ಸರಳವಾಗಿ ನಾವು ಚಿಂತಾಮಣಿ ಗೃಹ ಅಂತ ಕರಿತೀವಲ್ವಾ, ಇದಕ್ಕೆ ಏನೇನೆಲ್ಲ ಕರಿತಾ ಇದ್ರು ಗೊತ್ತಾ ನಿಮ್ಗೆ? ತ್ರಿಪುರಾಂಡಂ ಅಂತ ನೆನ್ಪಿಟ್ಕೋಬೇಕು. ಅಂದ್ರೆ ಕೆಲವೊಂದು ಪದ ಆದ್ರೂ ನೆನ್ಪಿಟ್ಕೊಳ್ಳಿ. ಇಲ್ಲ ರತಾಂಡ ಅಂತ ಕರಿತಾ ಇದ್ರು, ಇಲ್ಲ ವಿಮಾನಾಂಡ ಅಥವಾ ಬ್ರಹ್ಮಾಂಡ ಅಂತ ಕೂಡ ಕರಿತಾ ಇದ್ರು. ಇದರ ಮಧ್ಯದಲ್ಲೇ ರತ್ನಮಯವಾದಂತಹ ದ್ವೀಪ, ಐಲ್ಯಾಂಡ್ ಅಂತ ಕೂಡ ಕರಿತೀರ. ಅಂದ್ರೆ ಸುತ್ತ ನೀರಿರುತ್ತೆ, ಮಧ್ಯ ಭೂಪ್ರದೇಶ ಇರುತ್ತೆ. ಆ ಭೂಪ್ರದೇಶದಲ್ಲಿ ಮನೆ ಕಟ್ಕೊಂಡಿದ್ರೆ ಅಥವಾ ಒಂದು ಸ್ಥಳ ಇದ್ರೆ ಅದನ್ನ ದ್ವೀಪ ಅಂತ ಕರಿತೀವಿ. ಈ ತ್ರಿಪುರಾಂಡ ಗೋಡೆ ರತ್ನದ್ವೀಪ ತನಕ ಸುಧಾ ಸಮುದ್ರಕ್ಕೆ ಹೊರ್ಕೊಂಡು ನಿಂತಿತ್ತು ಅಂತ ಹೇಳ್ತಾರೆ. ಆ ದ್ವೀಪ ಸುತ್ತ ಪ್ರೊಟೆಕ್ಷನ್ಗೆ ನೀವು ನೋಡಿದ ತಕ್ಷಣ ಏನು ಕಾಣಿಸ್ತಿರ್ಲಿಲ್ಲ, ಕಾಣಿಸ್ತಾ ಇದ್ದಿದ್ ಯಾವ್ದು ಗೊತ್ತಾ? ಕಲ್ಪ ವೃಕ್ಷ, ಅಂದ್ರೆ ತೆಂಗಿನ ಮರಗಳ ತೋಟ ಇತ್ತು ಸುತ್ತ. ಆ ತೋಟದಲ್ಲಿ ಭೈರವ ಸಮೇತ ಯೋಗಿನಿ ಗಣಗಳು ತ್ರಿಪುರ ಸುಂದರಿ ಪ್ರಸಾದದಿಂದ ಯಾವಾಗ್ಲೂ ಕ್ರೀಡೆ ಆಟ ಆಡ್ತಾ ಇದ್ರು ಅಂತ ಹೇಳ್ತಾರೆ. ಆಮೇಲೆ ದ್ವೀಪದ ಮಧ್ಯದಲ್ಲಿ ಚಿಂತಾಮಣಿ ಗೃಹ. ಈಗ ಮೈನ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಚಿಂತಾಮಣಿ ಗೃಹ, ಅದರ ಸುತ್ತ 25 ಪ್ರಾಕಾರಗಳು ಅಥವಾ ಕೋಟೆಗಳಿತ್ತು. 25 ಕೋಟೆಗಳಿತ್ತು. ಅದು ಯಾವ್ದ್ರಿಂದ ಮಾಡಿದ್ರು ಅಂತ ಇವಾಗ ವಿಚಾರವನ್ನ ಹೇಳ್ತೀನಿ. ಅಯೋಮಯಸ್ತು ಪ್ರಥಮಃ ಪ್ರಾಕಾರಃ ಪರಿಕೀರ್ತಿತಃ ತದಂತ ಸೀಸ ರಚಿತಃ ಪ್ರಾಕಾರ ಸ್ಯಾದ್ವಿತೀಯಕಃ. ಈ ಶ್ಲೋಕ ಹೇಳುತ್ತೆ ಮೊದಲನೇ ಪ್ರಾಕಾರ ಹೇಗಿತ್ತು, ಎರಡನೇ ಪ್ರಾಕಾರ ಹೇಗಿತ್ತು ಅಂತ. ನೋಡಿ, ಕಬ್ಬಿಣ, ಸೀಸ, ತಗರ, ಹಿತ್ತಾಳೆ, ಕಂಚು, ತಾಮ್ರ, ಬೆಳ್ಳಿ, ಚಿನ್ನ ಅಂತಕ್ಕಂಥ 8 ಪ್ರಾಕಾರಗಳಿತ್ತು. ಮೊದಲಿಗೆ 8 ಪ್ರಾಕಾರ. ನಾವ್ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ರೆ ಇದೆಲ್ಲವುದು ಲೋಹಗಳಿಂದ ಮಾಡಿರ್ತಕ್ಕಂಥ ಕೋಟೆ, ಮೆಟಲ್ಸ್ ಅಂತ ಕರಿತೀವಿ ನಾವು. ಈ 8 ಪ್ರಾಕಾರ ಆದ್ಮೇಲೆ, ಯಾಕಂದ್ರೆ ನಾನು ಹೇಳಿದೆ ಎಷ್ಟು ಪ್ರಾಕಾರ? 25 ಪ್ರಾಕಾರ. ನಾನು ಹೇಳಿದ 8 ಪ್ರಾಕಾರ. ಮಿಕ್ಕಿದ ಪ್ರಾಕಾರ ಯಾವ್ಯಾವ್ದಿಂದ ಮಾಡಿತ್ತು ಅಮ್ಮನವರ ಮನೆ? ಯಾವ್ಯಾವ್ದ್ರಿಂದ ಅಂದ್ರೆ ಪುಷ್ಯರಾಗ, ಪದ್ಮರಾಗ, ಗೋಮೇಧಿಕ,
ವಜ್ರ, ವೈಡೂರ್ಯ, ಇಂದ್ರನೀಲ, ಮರಕತ, ಮುತ್ತು, ಹವಳ, ನವರತ್ನ, ವಿಚಿತ್ರ ರತ್ನ ಅಂತಕ್ಕಂಥ 11 ರತ್ನಮಯವಾದ ಪ್ರಾಕಾರ. ಮೊದಲು ಹೇಳಿದ್ 8, ಇವಾಗ ಹೇಳಿದ್ 11. ಎಷ್ಟಾಯ್ತು? 19 ಆಯ್ತು. ಇನ್ನು 25 ಆಗ್ಬೇಕು. ಮಿಕ್ಕಿದ್ದು ಕೋಟೆಗಳು ಯಾವ್ದ್ರಿಂದ ಮಾಡಿತ್ತು ಗೊತ್ತಾ ನಿಮ್ಗೆ? ಇದೇ ವಿಶೇಷವಾದಂಥದ್ದು. ಈ ಕೋಟೆ ಮನುಷ್ಯನಲ್ಲೂ ಕೂಡ ಇರುತ್ತೆ. ಈ 6 ಕೋಟೆಗಳೇ ನಮ್ಮನ್ನ ಹಾಳು ಮಾಡೋದು ಅವಾಗವಾಗ. ಯಾವುದು ಅಂದ್ರೆ ಅಹಂಕಾರ, ಚಿತ್ತ, ಬುದ್ಧಿ, ಮನಸ್ಸು, ತೇಜಸ್ಸು, ಮಹಾಶೃಂಗ ಅಂತಕ್ಕಂಥ 6 ಪ್ರಾಕಾರಗಳು ಕೋಟೆ ಕೂಡ ಇತ್ತು. ಈ 8 ಕೋಟೆ ಹಾಗೂ ಈ 6 ಕೋಟೆ 11 ಕೋಟೆ ಸೇರಿ ಒಟ್ಟು 25 ಪ್ರಾಕಾರ ಅಥವಾ ಕೋಟೆಗಳು ತಾಯಿಯ ಮನೆಯ ಸುತ್ತ ಅಥವಾ ಅರಮನೆಯ ಸುತ್ತ ಇದ್ವು ಆ ದ್ವೀಪದಲ್ಲಿ. ಈ ಪ್ರಾಕಾರವಾಗಿ ಹಾಗಾದ್ರೆ ಒಂದು ಮನೆ ಅಥವಾ ಒಂದು ಕೋಟೆ ಅಂದ್ರೆ ಒಂದೇ ತರ ಇರುತ್ತಾ? ಒಂದ್ ಎತ್ತರವಾಗಿರ್ಬೇಕು, ತುಂಬಾ ಕುಳ್ಳುವಾಗಿರ್ಬೇಕು. ಹಾಗೇನೆ ಒಂದಕ್ಕೊಂದು ಎತ್ತರವಾಗಿ 4 ದಿಕ್ಕುಗಳಲ್ಲಿ ಯಾವ ದಿಕ್ಕಲ್ಲಿ ನೋಡಿದ್ರು ಕೂಡ ಕೋಟೆ ಕಾಣಿಸೋ ತರ ಅಲ್ಲಿತ್ತು. ಜೊತೆಗೆ ರಥಬೀದಿ ಇತ್ತು, ದೊಡ್ಡ ದೊಡ್ಡ ಉದ್ಯಾನ ಇತ್ತಂತೆ, ಮನೆಗಳಿತ್ತಂತೆ ಅಲ್ಲಿ. ಆ ಬೀದಿಗಳಲ್ಲಿ ಯಾರು ವಾಸ ಮಾಡ್ತಾರೆ ಹಾಗಾದ್ರೆ? ಬೀದಿಗಳಲ್ಲಿ ಭೈರವ, ವೀರಭದ್ರ ಮುಂತಾದ ಪುರರಕ್ಷಕರು ಯಾವ್ಯಾವ್ದೋ ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಂಡು ಕೋಟಿ ಕೋಟಿ ಗಣಗಳ ಜೊತೆ ಇದ್ರಂತೆ, ಆ ಶ್ರೀದೇವಿಯ ಆಲಯವನ್ನ ರಕ್ಷಣೆ ಮಾಡ್ಕೊಂಡು. ಈಗ ನಿಮ್ ಮನೆ ಒಳಗಡೆ ಬರ್ತೀನಿ ನಾನು. ಗೇಟ್ ಮಾಡ್ಸಿರ್ತೀರಾ, ಯಾರೋ ಒಬ್ರು ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಂಡಿರ್ತೀರಾ. ಅದೇ ತರ ಆಲಯ ದ್ವಾರದಲ್ಲಿರ್ತಕ್ಕಂಥ ಬಲಿಪೀಠದಲ್ಲಿ ದಕ್ಷಿಣದಲ್ಲಿ ರಾಜರಾಜೇಶ್ವರ ಇದ್ರು, ಪೂರ್ವದಲ್ಲಿ ಕ್ಷೇತ್ರ ಪಾಲಕನಿರ್ತಾನೆ, ಉತ್ತರದಲ್ಲಿ ಭೂತನಾಥ ಇರ್ತಾನೆ, ಪಶ್ಚಿಮದಲ್ಲಿ ವಟುಕ ಇರ್ತಾನೆ, ಈಶಾನ್ಯದಲ್ಲಿ ಮುಂಜಿಷ್ಠ ಭೈರವ ಅಂತಕ್ಕಂಥ 5 ಬಲೀಶ್ವರರಿರ್ತಾರೆ. ದೇವಾಲಯದ ದಕ್ಷಿಣ ಭಾಗದಲ್ಲಿ ಗಣಗಳ ಸಮೇತನಾದಂತ ದ್ವೀಪನಾಥ ಇರ್ತಾನೆ. ಇನ್ನು ಉತ್ತರ ಭಾಗದಲ್ಲಿ ಸರ್ವ ಕಲಾಧರನಾದಂತ ಗುರು ಅಂದ್ರೆ ಬೃಹಸ್ಪತಿಗಳಿರ್ತಾರೆ. ಇನ್ನು ಆಲಯ ದ್ವಾರ ದೇಶದಲ್ಲಿ ಫಸ್ಟ್ ಬರ್ಬೇಕಾದ್ರೇನೆ ವಿಘ್ನೇಶ ಅಂದ್ರೆ ಗಣಪತಿ ಮತ್ತು ಷಣ್ಮುಖ ಇಬ್ರು ಕೂಡ ಪರಿವಾರವಾಗಿ ಇಬ್ರು ಕೂಡ ತಮ್ಮ ತಮ್ಮ ಪರಿವಾರದಲ್ಲಿ ಜೊತೆ ಇರ್ತಾರೆ. ಇಷ್ಟು ಜನಗಳ ಮಧ್ಯದಲ್ಲಿ ಕೋಟಿ ಯೋಜನ ವಿಸ್ತಾರವುಳ್ಳ ಮಹಾಶೃಂಗಾರ ಪರಿಕೆ ಇರ್ತಕ್ಕಂಥ ಆಲಯದೊಳಗಡೆ ಯಾರನ್ನೂ ಪರ್ಮಿಷನ್ ಇಲ್ಲದೆ ಪ್ರವೇಶ ಮಾಡಕ್ ಆಗಲ್ಲ ಅಂತ ಜಾಗದಲ್ಲಿ ಪದ್ಮವನ, ಅದು ಮಹಾಪದ್ಮವನ, ಅದರಲ್ಲಿ ರತ್ನಸ್ಥಳ, ಆ ಮಧ್ಯದಲ್ಲಿ ಒಂದು ರತ್ನಮಯವಾದ ವೇದಿಕೆ, 3 ಮೇಕಲೆ, ಅದರ ಮಧ್ಯದಲ್ಲಿ ಚಿಂತಾಮಣಿ ಗೃಹ. ಪಾಪ ಎಷ್ಟು ಸಲ ಅಮ್ಮನವ್ರನ್ನ ಬೈಕೊಂಡಿಲ್ಲ, ಎಷ್ಟು ಕರೆದ್ರೂ ಕೇಳಲ್ವಲ್ಲಮ್ಮ ನಿನ್ಗೆ ಅಂತ. ಆದ್ರೆ ಅಮ್ಮನವ್ರು ಇರೋ ಸ್ಥಳವನ್ನ ನೆನ್ಪು ಮಾಡ್ಕೊಂಡ್ರೆ ನಮ್ಮ ಕೂಗು, ನಮ್ಮ ಬೇಡಿಕೆ, ನಮ್ಮ ಹರಕೆ ಆ ತಾಯಿನ ತಲುಪ್ಲಿಕ್ಕೆ ಎಷ್ಟೆಲ್ಲ ದಾಟ್ಕೊಂಡು ಹೋಗ್ಬೇಕು ಅನ್ಸ್ಬಿಡುತ್ತೆ ಕೆಲವೊಮ್ಮೆ. ಜಗನ್ಮಾತೆ ಅಷ್ಟು ಸುಲಭವಾಗಿ ನಮ್ಮ ಅಂಗೈಗೆ ಸಿಗ್ತಾಳ ಜಗನ್ಮಾತೆ. ನನ್ ಕೈ ಹಿಡಿದು ತಾಯಿ ಜಗನ್ಮಾತೆ ನೀನ್ ಮುನ್ನಡೆಸ್ತಾ ಇದ್ಯಾ, ನಾನು ನಡೀತಾ ಇದ್ದೀನಿ, ನನ್ಗೆ ಏನೇ ಕಷ್ಟ ಬಂದ್ರು ನಿಂಗೆ ಹೇಳ್ಕೊಂತ ಇದ್ದೀನಿ, ಮುನ್ನಡೆಸ್ತಾ ಇದ್ಯಾ ಅಂದ್ರೆ ತಾಯಿ ಜಗನ್ಮಾತೆ ಹೌದು ಅಂತ ಚಿಂತಾಮಣಿ ಗೃಹದಲ್ಲೇ ಇರ್ಬೋದು. ಆದ್ರೂ ಕೂಡ ಆಕೆ ಅಲ್ಲಿದ್ದೇ ಭಕ್ತ ಕೋಟಿ ಗಣಗಳನ್ನ ಎಂದಿಗೂ ಕೂಡ ಆಕೆ ಮರೆಯೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಅಲ್ಲಿದ್ದಿದ್ದು ಒಂದೇ ಚಿಂತಾಮಣಿ ಗೃಹ, ಆದ್ರೆ ಅದಕ್ಕೆ 4 ದ್ವಾರ ಉಳ್ತಕ್ಕಂತ ಸ್ವರ್ಣಮಯವಾದ ಬಾಗಿಲು, ಚಿನ್ನದ ಬಾಗಿಲು. ತಾಯಿನ ಒಳಗಡೆ ಹೋಗಕ್ಕೆ 4 ಬಾಗಿಲು ಹೋಗ್ಬೋದಿತ್ತು, 4 ದಿಕ್ಕಲ್ಲಿ. ಅದು ಬಹಳ ಆಶ್ಚರ್ಯಕರವಾಗಿತ್ತು. ಜೊತೆಗೆ ತ್ರಿಪುರಾಲಯ ಅಂತ ಕರೀತಾ ಇದ್ರು. ಆ ಆಲಯದ 4 ದ್ವಾರಗಳಿಗೆ ಎದುರುವಾಗಿ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗಿ ರತ್ನಗೃಹ, ಅಂದ್ರೆ ಚಿನ್ನದ ಮತ್ತೆ ಚಿಕ್ಕ ಚಿಕ್ಕ ಮನೆ. ಅದನ್ನ ನೀವು ಆ ಮನೆನ ಯಾವ ಇಂಜಿನಿಯರು ಕೂಡ ಬಿಲ್ಡ್ ಮಾಡಕ್ ಆಗಲ್ಲ. ಯಾಕೆ ಆತರ ಮಾಡಿದ್ರು ಅಂದ್ರೆ ಕೆಳಗಡೆ ಆ ಗೃಹದ ಕೆಳಭಾಗದಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಶಂಭುವಿನಿಂದ ಯಾವಾಗ್ಲೂ ಉರಿತಾ ಇರ್ತಕ್ಕಂಥ ಅಗ್ನಿಕುಂಡ ಇರ್ತಿತ್ತು. ನೈಋತ್ಯ ದಿಕ್ಕಿನಲ್ಲಿ ನವಚಕ್ರ ರಥ ನಿಲ್ತಿತ್ತು. ವಾಯುವ್ಯ ದಿಕ್ಕಿನಲ್ಲಿ ಷಟ್ಚಕ್ರ ಅಂದ್ರೆ ನವಚಕ್ರ, 9 ಚಕ್ರ, 6 ಚಕ್ರ, ಈಶಾನ್ಯ ದಿಕ್ಕಲ್ಲಿ 5 ಚಕ್ರ.
ನೀವು ಮನೆ ಕಟ್ಬೇಕಾದ್ರೆ ವಾಸ್ತು ನೋಡ್ತಿರಲ್ಲ, ಯಾವ ಮೂಲೆಯಲ್ಲಿ ಯಾವ್ದು ಬರ್ಬೇಕು, ಅಗ್ನಿ ಮೂಲೆಯಲ್ಲಿ ಕಿಚನ್ ಬರ್ಬೇಕು, ವಾಯು ಮೂಲೆಯಲ್ಲಿ ಏನ್ ಬರ್ಬೇಕು, ಪ್ಯಾಸೇಜ್ ಎಲ್ಲಿ ಮಾಡ್ಬೇಕು, ಸೊ ಹಾಗಾದ್ರೆ ಯುಟಿಲಿಟಿ ಎಲ್ಲಿ ಬರ್ಬೇಕು, ಇದನ್ನೆಲ್ಲ ನೀವು ಮಾಡ್ತಾ ಇರ್ತಿರಲ್ಲ, ವಾಸ್ತು ನೋಡ್ತೀವಲ್ವಾ. ಅಂದ್ರೆ ಈ ವಾಸ್ತು ಕಾನ್ಸೆಪ್ಟು ಇವತ್ತಿಂದ ಬಂದಿದ್ದಂತಲ್ಲ. ಆ ಜಗನ್ಮಾತೆ ಆಗ್ಲೇನೆ ಯಾವ ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿ ಉರಿಬೇಕು ಅಲ್ಲೇ ಅಗ್ನಿ ಉರಿತಾ ಇದೆ ಅಂತಾನೆ ಇಲ್ಲಿ ಪ್ರತಿಪಾದಿಸ್ತಾರೆ. ಅಮ್ಮ ಇರ್ತಕ್ಕಂಥ ಮನೆಯಲ್ಲಿ ವಾಯುವ್ಯ ದಿಕ್ಕಿನಲ್ಲಿದ್ದ ವಾಯುದೇವ, ಅದರ ಆಧಾರದ ಮೇಲೆ ಇವತ್ತು ನಾವು ಮನೆಯನ್ನ ಕಟ್ತೇವೆ. ಜೊತೆಗೆ ವಸ್ತುಪೂರ್ಣವಾದ ಪಾತ್ರೆಗಳಿರ್ತಿತ್ತು ಗೊತ್ತಾ ನಿಮ್ಗಲ್ಲಿ. ಇದ್ ನಾನ್ ಹೇಳ್ತಾ ಇಲ್ಲ, ನಾನ್ ಹೇಳ್ತಾ ಇರೋದ್ ಯಾವ ವಿಚಾರ, ಚಿಂತಾಮಣಿ ಗೃಹದ ವಿಚಾರ. ಚೆನ್ನಾಗಿ ತಿಳ್ಕೊಬೇಕು, ಮುಂದೆ ನಿಮ್ಗೆ ಕಷ್ಟ ಆಗಲ್ಲ ಶ್ಲೋಕ ಅರ್ಥ ಮಾಡ್ಕೋಬೇಕಾದ್ರೆ. ಆ ಪಾತ್ರೆ ಯಾಕೆ ಇರ್ತಿತ್ತು ಅಂದ್ರೆ ಅಡ್ಗೆ ಮಾಡ್ಕೊಂಡು ಊಟ ಮಾಡಕ್ಕಲ್ಲ, ಅವುಗಳಲ್ಲಿ ಸುಧಾಮೂರ್ತಿಯಾದಂತಹ ಆ ದೇವತೆಗಳು ಸುಧಾಪಾನದಿಂದ ತೃಪ್ತಿ ಪಡಿಸೋಕೋಸ್ಕರ ಪಾತ್ರೆಗಳು ಇಟ್ಕೊಂತಿದ್ರಂತೆ. ಸುಧಾಪಾನ ಅಂದ್ರೆ ಅದೊಂದ್ ರೀತಿಯಾದಂತಹ ಮೋಹಕವಾದ ಪಾನ, ಜಗನ್ಮಾತೆಯನ್ನ ಆರಾಧನೆ ಮಾಡಿ ಸಿಗ್ತಕ್ಕಂಥ ಪಾನ ಅದು. ಆ ಸುವಾಸನೆಯಿಂದ ತೃಪ್ತಳಾಗಿ ತಾಯಿ ವಿರಾಜಿಸ್ತಾಳೆ. ಚಿಂತಾಮಣಿ ಗೃಹದ 4 ಭಾಗಗಳಲ್ಲಿ ಮೇಖಲೆಗಳಿರುತ್ತೆ, 9 ಪೀಠ ಇರುತ್ತೆ. ಅದನ್ನ ಆಮ್ನಾಯ ಗೃಹ ಅಂತ ಕರಿತೀವಿ. ಈ ಪೂರ್ವಾಮ್ನಾಯ ಗೃಹದಲ್ಲಿ 9 ಪೀಠಗಳಲ್ಲಿ ಮಧ್ಯದಲ್ಲಿ ಮಾತಂಗಿಯರು ಇರ್ತಾರೆ. 8 ಶಕ್ತಿ, 8 ಪೀಠಗಳಲ್ಲಿ 8 ಶಕ್ತಿ, 8 ಮಾತಂಗಿಯರು. ಇನ್ನು ದಕ್ಷಿಣಾಮ್ನಾಯ ಪೂರ್ವ ಗೃಹ, ದಕ್ಷಿಣ ಗೃಹ. ಈ ದಕ್ಷಿಣ ಗೃಹ ಮಧ್ಯಪೀಠದಲ್ಲಿ ವಾರಾಹಿ ದೇವಿ ಇರ್ತಾರೆ. ಯಾರು? ವಾರಾಹಿ ಇರ್ತಾರೆ 8 ಪೀಠಗಳಲ್ಲಿ. ಇನ್ನು ಪಶ್ಚಿಮದ ಮಧ್ಯಪೀಠದಲ್ಲಿ ಭುವನೇಶಿ ದೇವಿ ಇರ್ತಾರೆ. ಇನ್ನು ಉತ್ತರಾಯ ಗೃಹದ ಮಧ್ಯಪೀಠದಲ್ಲಿ ಕಾಲ ಸಂಕರ್ಷಣಿ ಅಂತಕ್ಕಂಥ 8 ಪೀಠಗಳಲ್ಲಿ ಮಹಾಯೋಗಿನಿಯರು ಇರ್ತಾರೆ. ನೀವು ಕೇಳಿರ್ಬೋದು, ವಾರಾಹಿ, ಸಂಕರ್ಷಣಿ, ಮಾತಂಗಿ ಇವರೆಲ್ಲರೂ ತಾಯಿ ಸ್ವರೂಪನೇ. ಆದ್ರೆ ಇವರೆಲ್ಲ ಉಪದೇವಿಯರು ಅಂತ ಕರಿತೀವಿ. ಜಗನ್ಮಾತೆಯ ನಾನಾ ಅವತಾರ. ಆ ರಾಕ್ಷಸರನ್ನ ಸಂಹಾರ ಮಾಡ್ಬೇಕಾದ್ರೆ ರಾಕ್ಷಸರ ಸಂಹಾರ ಕಾರ್ಯದಲ್ಲಿ ಉದ್ಭವರಾದಂತ ದೇವಿಯರಿಗೂ ಕೂಡ ಸ್ಥಾನ ಕೊಡ್ಬೇಕಲ್ವಾ, ಪ್ಲೇಸ್ ಕೊಡ್ಬೇಕಲ್ವಾ. ಗೃಹದಲ್ಲಿ ಮನೆ ಅಂದ್ಮೇಲೆ ಅಣ್ಣ, ತಮ್ಮ, ಅಕ್ಕ, ತಂಗಿ, ಅತ್ತೆ, ಮಾವ, ತಂದೆ, ತಾಯಿ ಎಲ್ರೂ ಇರೋ ಜಗನ್ಮಾತೆ ಸುತ್ತ ಇಡೀ ದೈವಿಕ ಕುಲ ಇರ್ಬೇಕು. ಅವರೆಲ್ಲರಿಗೂ ತಾಯಿ ಶ್ರೀಪುರದಲ್ಲಿ, ತ್ರಿಪುರಾಂಡದಲ್ಲಿ ಬೇರೆ ಬೇರೆ ದಿಕ್ಕಲ್ಲಿ ಜಾಗವನ್ನ ಮಾಡಿಕೊಟ್ಟಿದ್ದಾರೆ. ಉಚಿತವಾದ ಪರಿಹಾರವನ್ನ ಅಥವಾ ಪರಿವಾರವನ್ನ ತಾಯಿ ಮಾಡಿಕೊಟ್ಟಿದ್ದಾರೆ. ಚಿಂತಾಮಣಿ ಗೃಹದ ಒಳಭಾಗದಲ್ಲಿ ಊರ್ಧ್ಮಾಯ ಅಂತಕ್ಕಂಥದ್ದು, ಊರ್ಧ್ನ ಮಾಯ ಅಂತಕ್ಕಂಥ 16 ಗೃಹದಲ್ಲಿ ಚಕ್ಷುಷ್ಮತಿ ಅಂತಕ್ಕಂಥ ದೇವತೆಗಳಿದ್ದಾರೆ. ನೀವ್ ಅರ್ಥ ಮಾಡ್ಕೊಳ್ಳಿ ಯಾವೆಲ್ಲ ದೇವತೆಗಳಿದ್ದಾರೆ, ಎಷ್ಟು ಮನೆ ಇದೆ ಅಲ್ಲಿ, ಯಾವ್ಯಾವ ರೀತಿ ಅದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನು ಚಿಂತಾಮಣಿ ಗೃಹದ ಹೊರಗಡೆ ಪಂಚಾಮ್ನಾಯದಲ್ಲಿ ಅಧಿಪತಿಯಾದಂತಹ ಶಂಭುನಾಥ ಅನ್ನಪೂರ್ಣ ದೇವಿ ಜೊತೆಗೆ ಅಥವಾ ಜಗನ್ಮಾತೆಯಾದಂತಹ ಅನ್ನಪೂರ್ಣೇಶ್ವರಿ ಜೊತೆಗೆ ವಿರಾಜಿಸ್ತಾ ಇದ್ದಾನೆ. ಇನ್ನು ದ್ವಾರಗಳ ಮೇಲ್ಗಡೆ, ಆ ಮೇಲ್ಗಡೆ ಟೆರೆಸ್ ಅಂತ ಏನ್ ಕರಿತೀರಾ, ಆ ಕಡೆ ಈ ಕಡೆ ಆ ಮೇಲ್ಗಡೆ ಕೂಡ ದೇವತೆಗಳ ಸ್ಥಾನ ಅದು. ತುರಿಯಾಂಬೆ, ಮಿಶ್ರೇ ಅಂತಕ್ಕಂಥ ದೇವತೆಗಳಿರ್ತಾರೆ. ಇನ್ನು ಗೋಡೆಯಲ್ಲೂ ಕೂಡ ಅಷ್ಟೇ ಮಂತ್ರ ಮಾತಂಗಿ ಅಂತ ದೇವಿ ಇರ್ತಾರೆ. ದೇವಿಗೆ ವಾರಾಹಿ ಮತ್ತೆ ಮಂತ್ರ ಮಾತಂಗಿ ಅಮ್ಮನವರ ಎಡಬಲ ನಿಂತಿರ್ತಾರೆ. ಅಂದ್ರೆ ಉತ್ತರ ಮತ್ತೆ ದಕ್ಷಿಣದಲ್ಲಿ ಜಗನ್ಮಾತೆ ಜೊತೆಗೆ ಯಾವಾಗ್ಲೂ ಈ ವಾರಾಹಿ ದೇವಿ ಮಂತ್ರ ಮಾತಂಗಿ ನಿಂತಿರ್ತಾರೆ. ಯಾಕೆ ಅಂದ್ರೆ ಶ್ರೀದೇವಿಯ ಅಪ್ಪಣೆಯನ್ನ ದಕ್ಷರಾಗಿ ನಿರ್ವಹಿಸ್ತಕ್ಕಂಥ ಇವರೇ, ಈ ದೇವಿಯರೇ. ಈಗ ನಾವು PA ಅಂತ ಏನ್ ಇಟ್ಕೊಂಡಿರ್ತೀವಿ, ಪರ್ಸನಲ್ ಅಸಿಸ್ಟೆಂಟ್, ಅದೇ ತರ ಜಗನ್ಮಾತೆಗೆ ಸದಾಕಾಲ ಜಗನ್ಮಾತೆ ಹೇಳಿದ್ನ ಇವ್ರು ಮಾಡೇ ಮಾಡ್ತಾರೆ ಯಾವಾಗ್ಲೂ ಕೂಡ. ಇವರಿಬ್ಬರೇ ಅಪ್ಪಣೆಯನ್ನ ಪಡೆದೇ ಚಿಂತಾಮಣಿ ಗೃಹದಲ್ಲಿ ಪ್ರವೇಶ ಮಾಡ್ಬೇಕು. ಅಮ್ಮನವರ ಪ್ರವೇಶ ಆಗಬೇಕು ಅಂದ್ರೆ ಇವರಿಬ್ರು ಪರ್ಮಿಷನ್ ಬೇಕು, ಅಪ್ಪಣೆ ಬೇಕು. ವರಾಹಿ ದೇವಿ ಎಲ್ಲ ಪೂಜೆ ಮಾಡ್ತೀರಾ, ಜಗನ್ಮಾತೆ ಶಕ್ತಿ ಪೂಜೆ. ಮೊನ್ನೆ ರೀಸೆಂಟ್ ಆಗಿ ವಾರಾಹಿದೆಲ್ಲ ತುಂಬಾ ಜನ ಪೂಜೆ ಮಾಡಿದ್ರಿ. ಗುಪ್ತ ನವರಾತ್ರಿಲಿ ಅಂದ್ರೆ ನಮ್ಮ ಆಷಾಢ ನವರಾತ್ರಿಲಿ ವಾರಾಹಿ ದೇವಿನ ಪ್ರಧಾನವಾಗಿ ಇಟ್ಕೊಂಡು ಪೂಜೆ ಮಾಡ್ತಾರೆ. ಯಾಕೆ ಅಂದ್ರೆ ವಾರಾಹಿ ದೇವಿನ ಆದಷ್ಟು ಬೇಗ ಸಂತುಷ್ಟಗೊಳಿಸ್ಕೊಂಡ್ರೆ ಆ ಜಗನ್ಮಾತೆಯ ಶಕ್ತಿ, ಅವಳ ಕೃಪೆ ಬೇಗ ಸಿಗುತ್ತೆ ಅನ್ನೋ ಕಾರಣದಿಂದ. ಈ ಗೃಹದ ನಿರುತಿ ಮುಂತಾದ ದಿಕ್ಕುಗಳಲ್ಲಿ ಕ್ರಮವಾಗಿ ಗಣೇಶ್ವರ, ದುರ್ಗಾ,
ಕ್ಷೇತ್ರಪಾಲ, ಶಾರದಾಂಬ, ಕೃತಯುಗಾಂಬ, ತ್ರೇತಾಯುಗಾಂಬ, ದ್ವಾಪರ ಯುಗಾಂಬ, ಕಲಿಯುಗಾಂಬ. ನೋಡಿ, ಕಲಿಯುಗ, ದ್ವಾಪರ, ಅದಕ್ಕೆಲ್ಲ ಒಬ್ಬೊಬ್ರು ಅಧಿದೇವತೆಗಳಿರ್ತಾರೆ. ಆ 4 ವೇದಗಳು ಇರುತ್ತೆ ಜೊತೆಗೆ. ಸಿಂಹ, ವೃಷಭ, ವಾರಾಹ, ಹಂಸ ಅಂತಕ್ಕಂಥ 16 ರೀತಿಯಾದಂತಹ ರಥ ಅಥವಾ ವಾಹನ ದೇವಿಗೆ. ಅಷ್ಟದಳ ಪದ್ಮ, ಸಿಂಹಾಸನ ಮೇಲ್ ಕೂತ್ಕೊಂಡು ತಾಯಿ ಒಬ್ಳೇ ಇಲ್ಲ, ಅವಳ ಜೊತೆಗೆ ಹಲವಾರು ಇದೆ. ಚಿಂತಾಮಣಿ ಗೃಹದ ಬಗ್ಗೆ ನಾನು ಹೇಳ್ತಾ ಇರೋದು. ಮಾತೃಕಾ ಚಕ್ರಮಂಡಲ, ಅದರ ಮಧ್ಯದಲ್ಲಿ ಮಹಾಪೀಠ, ಬಿಂದುವಿನ ಹೊರಭಾಗದಲ್ಲಿ ಬಯಲು ಪ್ರದೇಶ ಅಂತ ಹೇಳ್ತಾರೆ. ಅದ್ರ ಮುಂದೆ 16 ವೃತ್ತ ರೇಖೆ ಅಂತೆಲ್ಲ ಹೇಳ್ತಾರೆ. ಇದು ನಾವು ಕೂತ್ಕೊಂಡು ಬಿಡ್ಸಕ್ ಹೋದ್ರೆ ಶ್ರೀಚಕ್ರ ಹೇಗ್ ಉದ್ಭವ ಆಯ್ತು ಹಾಗಾದ್ರೆ ಗೊತ್ತಾ ನಿಮ್ಗೆ? ಕಾನ್ಸೆಪ್ಟ್ ಹೇಗ್ ಕ್ರಿಯೇಟ್ ಆಯ್ತು? ಇದನ್ನೆಲ್ಲ ಈಗ ನಾನು ಇಷ್ಟು ಹೇಳಿದ್ನ ಕೂತ್ಕೊಂಡು ನಾವ್ ನೀಟಾಗಿ ಏನಾದ್ರು ಡ್ರಾ ಮಾಡ್ಬಿಟ್ರೆ ಅದ್ ಕಡೆಗ್ ಶ್ರೀಚಕ್ರದ ರೂಪ ಬರುತ್ತೆ. ಅದಕ್ಕೆ ಶ್ರೀಚಕ್ರ ಇಸ್ ನಥಿಂಗ್ ಬಟ್ ಚಿಂತಾಮಣಿ ಗೃಹ. ಜಗನ್ಮಾತೆ ಒಬ್ಬಳೇ ನೆಲೆಸಿಲ್ಲ, ಆ ಶ್ರೀಚಕ್ರದಲ್ಲಿ ಸರ್ವ ದೇವತೆಗಳು ನೆಲೆಸಿದ್ದಾರೆ. ಹಾಗಾಗಿ ಚಕ್ರಗಳ ರಾಜ ಶ್ರೀಚಕ್ರ ಅಂತ ಅದಕ್ಕೆ ನಾವು ಇಂಪಾರ್ಟೆನ್ಸ್ ಅನ್ನ ಕೊಡೋದು. ಸುದರ್ಶನ ಚಕ್ರ, ಪಂಚಪೀಠಾತ್ಮಕ, 4 ಆವರಣ ಎಲ್ಲ ಶ್ರೀಚಕ್ರದಲ್ಲಿದೆ ಅಂತ ಹೇಳ್ತಾರೆ. ಶ್ರೀಚಕ್ರದ ಮೊದಲನೆಯ ಭಾಗ ಚತುರಶ್ರಕ್ಕೆ ತ್ರೈಲೋಕ್ಯ ಮೋಹನ ಚಕ್ರ ಅಂತ ಕರಿತೀವಿ. ಎರಡನೆಯ ಷೋಡಶದಳ ಪದ್ಮಕ್ಕೆ ಸರ್ವ ಶಾಪರಿ ಪೂರಕ ಚಕ್ರ ಅಂತ ಕರಿತೀವಿ. ಮೂರನೆಯ ಅಷ್ಟದಳ ಪದ್ಮಕ್ಕೆ ಸರ್ವ ಸಂಕ್ಷೋಭಣ ಚಕ್ರ ಅಂತ ಕರಿತೀವಿ. ನಾಲ್ಕನೆಯ ಚತುರ್ದಶಾಶಾರಕ್ಕೆ ಸರ್ವ ಸೌಭಾಗ್ಯದಾಯಕ ಚಕ್ರ ಅಂತ ಕರಿತೀವಿ. ಐದನೆಯ ಬಹಿರ್ದಶಾಶಾರಕ್ಕೆ ಸರ್ವ ಸೌಭಾಗ್ಯ ಅಥವಾ ಸರ್ವ ಅರ್ಥ ಸಾಧಕ ಚಕ್ರ ಅಂತ ಕರಿತೀವಿ. ಆರನೇದಕ್ಕೆ ಸರ್ವರಕ್ಷಾಕರ, ಏಳನೇದು ಅಷ್ಟಕೋಣ ಅಥವಾ ಸರ್ವ ರೋಗ ಹರ ಅಂತ ಕೂಡ ಕರಿತೀವಿ. ಎಂಟನೇದೇ ತ್ರಿಕೋಣ, ಒಂಬತ್ತನೇದೇ ಬಿಂದು ಅಂತ ಕರಿತೀವಿ. ಅದು ಮತ್ತೆ ಒಂದೊಂದಿವರು ಬರ್ತಾ ಹೋಗ್ತಾರಲ್ಲಿ. ಅದು ಹಿಂದಿನ ತರಗತಿಗಳಲ್ಲಿ ಮಾಡಿದ್ದೀನಿ. ಜೊತೆಗೆ ತುಂಬಾ ದೊಡ್ಡ ಕಾನ್ಸೆಪ್ಟ್ ಅದು. ಯಾರ್ಯಾರು ಇರ್ತಾರೆ, ಪೂರ್ವದಲ್ಲಿ ಯಾರು ಇರ್ತಾರೆ, ಉತ್ತರದಲ್ಲಿ ಯಾರು ಇರ್ತಾರೆ ಅಂತ ಇದನ್ನ ನೀವು ತಿಳ್ಕೋಬೇಕು, ಅಮ್ಮ ಜಗನ್ಮಾತೆಯ ಆ ವೈಭವವನ್ನ. ಈಗ ಶ್ರೀವಿದ್ಯೆಗೆ ಸಂಬಂಧಪಟ್ಟಂತ ವಿಚಾರವನ್ನು ಕೂಡ ನಾನು ಅವಾಗವಾಗ ಹೇಳ್ತಾ ಇರ್ತೀನಿ. ಕೌಲಮತ, ಸಮಯಮತ, ಕೌಲಮತ ಅಂತ 2 ಭೇದ ಇದೆ ಅಂತ ಹೇಳಿದ್ದೀನಿ. ಪರಶಿವ ಕಾಮೇಶ್ವರ, ಪಾರ್ವತಿ ಕಾಮೇಶ್ವರಿ, ಇವರನ್ನ ಸಮಭಾವದಿಂದ ಪೂಜಿಸಿದ್ರೆ ಅದು ಸಮಯ ಮತ ಆಗುತ್ತೆ. ಅಲ್ಲಿ ನಾವು ವಿಯಚಕ್ರ ಅಥವಾ ಆಕಾಶ, ವಿಯತ್ ಅಂದ್ರೆ ಆಕಾಶ, ಅಂತರ್ಬಾಹ್ಯ ಹೃದಯಾಕಾಶದಲ್ಲಿ ಪೂಜೆ ಮಾಡ್ತೀವಿ. ಅದೇ ನಾವೇನಾದ್ರೂ ಆಧಾರ ಚಕ್ರವಾಗಿ ಅಮ್ಮನವ್ರನ್ನೇ ಪೂಜೆ ಮಾಡ್ತೀರಾ ಅಂದ್ರೆ ಅದನ್ನ ಕೌಲಮತ ಅಂತೀವಿ. ಇದರಲ್ಲಿ ಮದ್ಯ ಮಾಂಸಾದಿ ಸಹಿತವಾಗಿ ಪೂಜೆ ಮಾಡ್ತಾರೆ ಜಗನ್ಮಾತೆಯನ್ನ. ಮೂಲಾಧಾರದಲ್ಲಿ 6 ಚಕ್ರಗಳಲ್ಲಿ ಶಿವಶಕ್ತೈಕ್ಯ ಆದಂತ ಶ್ರೀಚಕ್ರದ ಅಂತರ್ಭಾವವನ್ನ ಹೇಳಿದರೆ ಮುಂದೆ ಬರುತ್ತೆ, ಮೀನಿಂಗ್ ಅಲ್ಲಿ ಹೇಳ್ತೀನಿ ನಾನು. ಮೂಲಾಧಾರ, ಸ್ವಾದಿಷ್ಟ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ ಅಂತ 6 ಚಕ್ರಗಳ ಬಗ್ಗೆ ಹೇಳ್ತಾರೆ. 6 ಚಕ್ರಗಳಲ್ಲಿ ಇರ್ತಕ್ಕಂಥ ದೇವಿಯರ ಬಗ್ಗೆ ಹೇಳ್ತಾರೆ. ಕುಂಡಲಿನಿ ಶಕ್ತಿ, ಅಹಂಕಾರೇ ಹರೇ ದ್ಯೋಮ್ನ ಸಶಬ್ದಂ ತನ್ಮಹತ್ಯಪಿ ಮಹಚ್ಚ ಸರ್ವಶಕ್ತಿ ನಾಮ ವ್ಯಕ್ತೆ ಕಾರಣೇ ಪರೇ ಸಚ್ಚಿದಾನಂದ ರೂಪಂ ಯದ್ವೈಷ್ಣಂ ಕಾರಣಂ ಪರಂ ಪೃಥಿವ್ಯಾಧಿಕ್ರಮಾತ್ ಸರ್ವಂ ತತ್ರ ಲೀನಂ ವಿಚಿಂತಯೇತ್. ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ಕುಂಡಲಿನಿಯ 16 ವಯಸ್ಸಿನ ಸುಂದರಿ ರೂಪವನ್ನ ಧರಿಸಿ ಸುಧಾ ಸಿಂಧೂರ್ ಮಧ್ಯೆ ಅಂತ 8ನೇ ಶ್ಲೋಕ ಬರುತ್ತಲ್ಲ, ಅದ್ರ ತಾತ್ಪರ್ಯ. ಆ ಜಗನ್ಮಾತೆ 16 ವಯಸ್ಸಿನ ಸುಂದರಿ ನಮ್ಮ ಶರೀರದೊಳಗಡೆ ಪ್ರವೇಶ ಮಾಡ್ಬೇಕು ಅಂದ್ರೆ ನಾವು ಆಕೆಯನ್ನು ಉಪಾಸನೆ ಮಾಡ್ಬೇಕು. ಆಕೆ ಸ್ವಯಂಭೂ ಲಿಂಗದ ತರ ಸುತ್ತಕೊಂಡು ನಮ್ಮಲ್ಲಿ ಯಾವಾಗ್ಲೂ ನಿದ್ರೆ ಮಾಡ್ತಾ ಇರ್ತಾಳೆ ಸುಖವಾಗಿ. ಪ್ರತಿಯೊಬ್ಬ ಮಾನವನ ದೇಹದಲ್ಲಿ ತಾಯಿ ನಿದ್ರೆ ಮಾಡ್ತಾ ಇರ್ತಾಳೆ. ಕುಂಡಲಿನಿ ಶಕ್ತಿಯ ರೂಪದಲ್ಲಿ 16 ವಯಸ್ಸಿನ ಒಂದು ತರುಣಿ ರೂಪದಲ್ಲಿ ತಾಯಿ ಇರ್ತಾಳೆ. ನಾವು ಸ್ವಯಂಭೂ ಲಿಂಗ ಅಂತ ಅನ್ಕೊಂಡು ಅದನ್ನ ನನ್ನಲ್ಲಿರ್ತಕ್ಕಂಥ ದೇವರು ಅಂತ ಅನ್ಕೊಂಡು ನಾವು ಅದನ್ನ ಪೂಜೆ ಮಾಡಿ ಆರಾಧನೆ ಮಾಡಿದ್ರೆ ಆ ಕುಂಡಲಿನಿ ಶಕ್ತಿ ಅಂತಕ್ಕಂಥದ್ದು ಜಾಗೃತ. ಕುಂಡಲಿನಿ ಶಕ್ತಿ ಜಾಗೃತ ಅಂದ್ರೆ ನಥಿಂಗ್ ಬಟ್ ಆ ದೇವಿಯ ಸಾಕ್ಷಾತ್ಕಾರ. ಆ ದೇವಿ ಸಾಕ್ಷಾತ್ಕಾರ ಆದಾಗ ಎಲ್ಲವೂ ಕೂಡ ಒಳ್ಳೇದೇ ಆಗತ್ತೆ ಅಂತಕ್ಕಂಥ ವಿಚಾರವನ್ನ ಅವರು ಹೇಳ್ತಾರೆ. ಅಂದ್ರೆ ಈ ಸೌಂದರ್ಯ ಲಹರಿ ಅಂತಕ್ಕಂಥದ್ದು 100 ಹಾಡು ಅಥವಾ ಪದ್ಯ ಏನ್ ಬೇಕಾದ್ರೂ ಕರೀಬಹುದು. ನೋಡಿ, ಶತಕ ಅಂತ ಕರಿತೀವಿ ಯೂಶಲಿ
100 ಪದ್ಯ ಇದ್ರೆ ಅದನ್ನ ಶತಕ ಅಂತ ಕರಿತೀವಿ. ಬಟ್ ಇದನ್ನ ಲಹರಿ ಅಂತ ಕರೆದಿದೀವಿ. ಲಹರಿ ಅಂದ್ರೆ ಅಲೆ ಆಗುವಂತೆ, ತೆರೆ ಹರಿಯೋದು. ಅಂದ್ರೆ ನನ್ ಮುಂದೆ ಸಮುದ್ರ ಇದೆ, ಓಷನ್ ಇದೆ, ನನ್ ಮುಂದೆ ಕಡಲಿದೆ. ಯಾವ ರೀತಿ ಒಂದಕ್ಕಿಂತ ಒಂದು ಅಲೆ ಹೆಚ್ಚು ಅಂತ ಬರ್ತಾ ಇರುತ್ತೆ, ಅದ್ ಯಾವತ್ತೂ ತನ್ನ ಅಲೆಯನ್ನ ನಿಲ್ಸೋದೇ ಇಲ್ಲ. ಅದೇ ತರನೇ ಆ ಜಗನ್ಮಾತೆ ಪ್ರತಿ ಬಾರಿ ಆಕೆಯನ್ನ ನೆನಪು ಮಾಡ್ಕೋಬೇಕಾದ್ರೆ, ಪ್ರತಿ ಬಾರಿ ಆಕೆಯನ್ನ ಪೂಜೆ ಮಾಡ್ಬೇಕಾದ್ರೆ ಒಂದಕ್ಕಿಂತ ಒಂದು ಬಾರಿ ಜಾಸ್ತಿನೇ ಪೂಜೆ ಮಾಡ್ಬೇಕು, ಜಾಸ್ತಿನೇ ಆಕೆ ಬಗ್ಗೆ ಹೊಗಳಬೇಕು, ಅಮ್ಮನವರ ಕೃಪೆಗೆ ಪಾತ್ರರಾಗ್ಬೇಕು ಅನ್ನೋ ದೃಷ್ಟಿಯಿಂದ ಸೌಂದರ್ಯ ಲಹರಿ. ಜೊತೆಗಿದು ಸ್ವತಂತ್ರ ಕೂಡ. ಯಾವ್ದಾದ್ರೂ ಶ್ಲೋಕಕ್ಕೆ, ಎಲ್ಲ ಶ್ಲೋಕಕ್ಕೂ ಕೂಡ ಫಲಶ್ರುತಿ ಇದೆ, ಒಂದು ವಿಶೇಷವಾದಂತ ಯಂತ್ರ ಮಂತ್ರ ಸಾಧನೆ ಇದೆ ಅಂದ್ರೆ ಅದು ಸೌಂದರ್ಯ ಲಹರಿಗೆ. ಪ್ರತಿಯೊಂದು ಶ್ಲೋಕಕ್ಕೂ ಪ್ರತಿಯೊಂದು ಪದ್ಯಕ್ಕೂ ಒಂದು ಯಂತ್ರ ಇದೆ, ಉಪಾಸನೆ ಇದೆ, ನೈವೇದ್ಯ ಇದೆ, ಇನ್ನು ಹಲವಾರು ವಿಚಾರ. ಅದಕ್ಕೆ ಇದು ಸ್ವತಂತ್ರ ನೋಡಿ. ಸ್ವ ಬೇರೆ ಮಾಡಿ, ತಂತ್ರ ಇದೊಂಥರ ಸೀಕ್ರೆಟ್ ಇದ್ದಂಗೆ, ಹಿಡನ್ ಜೆಮ್ ಅಂತ ಕರಿತೀವಿ ಇದನ್ನ. ಶಾಕ್ತ ತಂತ್ರದಿಂದ ಮೂಡಿ ಬಂದಿರತಕ್ಕಂಥದ್ದೇ ಸೌಂದರ್ಯ ಲಹರಿ. ಅಂದ್ರೆ ಜಗನ್ಮಾತೆಯನ್ನ ಏರು ಮಾತೆಗಳಲ್ಲಿ ಬಣಿಸ್ತಕ್ಕಂಥ ಸ್ತೋತ್ರ ಇದು. ಅಮ್ಮನವ್ರ ಮನಸ್ಸೋ ಇಚ್ಛೆ ವರ್ಣಿಸೋದು. ಕೆಲವೊಂದಷ್ಟು ತಾಂತ್ರಿಕ ಪದ್ಧತಿ ಕೂಡ ಇದೆ ಇದರಲ್ಲಿ. ಆದ್ರೆ ನಾವು ಅವಶ್ಯಕತೆಗೆ ಏನೋ ನಮ್ಮ ಅವಶ್ಯಕತೆಗೆ ತಕ್ಕಂತೆ ನಮಗೆ ಯಾವುದು ಒಳ್ಳೇದಾಗಬೇಕು ಅದು. ಇದು ಕರ್ಮಕಾಂಡ ಅಲ್ಲ, ನಮ್ಮ ಬದುಕನ್ನ ಕಳೀತಕ್ಕಂತ ತಂತ್ರಕಾಂಡ ಇದು. ಆ ತಂತ್ರಕಾಂಡವನ್ನ ನೀವು ತಿಳ್ಕೋಬೇಕು. ಈ ಸೃಷ್ಟಿ, ಈ ಜಗತ್ತು, ಈ ಯೂನಿವರ್ಸ್ ಅನ್ನೋದು ತುಂಬಾ ವಿಸ್ತಾರವಾಗಿದೆ, ನಿಮ್ಮೆಲ್ರಿಗೂ ಗೊತ್ತು. ನಮ್ಮ ಆಲೋಚನೆಗೆ ತಕ್ಕಂತೆ ನಾವು ಯೋಚನೆ ಮಾಡ್ತಾ ಹೋಗ್ತೀವಿ, ಹೀಗಿರ್ಬೋದಾ. ಬಟ್ ನೀವು ಆ ಸೃಷ್ಟಿಯನ್ನ ಸಂಪೂರ್ಣವಾಗಿ ನೋಡಕ್ ಸಾಧ್ಯ ಇದೆಯಾ ಯಾರ ಕೈಲಾದ್ರೂ? ನಂಬುತ್ತೀರಾ ಯಾವ್ದಾದ್ರು ಒಂದು ಶಕ್ತಿ ಇಡೀ ಭೂಮಿನ, ಇಡೀ ಯೂನಿವರ್ಸ್ ನ ಕಂಟ್ರೋಲ್ ಮಾಡ್ತಿದೆ ಅಂದ್ರೆ? ಆ ಶಕ್ತಿ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ನೀವು ಉಪಾಸನೆ ಮಾಡಿ ಬಿಡಿ, ಅಂದ್ರೆ ಪೂಜೆ ಮಾಡಿ ಬಿಡಿ, ಆರಾಧನೆ ಮಾಡಿ ಬಿಡಿ, ಆದ್ರೆ ಒಂದಲ್ಲ ಒಂದು ದಿನ ಒಂದು ನಿಮ್ ಮನ್ಸೊಳಗಡೆ ಜಾಗೃತಿ ಆಗತ್ತೆ, ಹೌದು ಅಂತ. ಆ ಜಾಗೃತ ಭಾವ ನಮ್ಮಲ್ಲಿ ಬರ್ಬೇಕು. ಅದನ್ನ ಶಂಕರಾಚಾರ್ಯರು ನಮ್ಮ ಕಲಿಯುಗಕ್ಕೆ ಅರ್ಥ ಮಾಡ್ಕೊಳ್ಳಿ, ಮುಂದೆ ಬರ್ತಕ್ಕಂಥ ಜನ ತಿಳ್ಕೊಳ್ಳಿ ಅನ್ನೋ ವಿಚಾರವಾಗಿ ಅವ್ರು ಇದನ್ನೆಲ್ಲ ನಮ್ಗೆ ಕೊಟ್ಟು ಹೋಗಿದ್ದಾರೆ. ಕೊಡೋದಲ್ಲ, ಕಷ್ಟ ಬಂದ್ರೆ ಏನ್ ಮಾಡ್ಬೇಕು ಅಂತ ಗೌಣ ಇಟ್ಟು ಹೋಗಿದ್ದಾರೆ, ಕೆಲವೊಂದಷ್ಟು ಸೀಕ್ರೆಟ್ ಇಟ್ಟು ಹೋಗಿದ್ದಾರೆ. ಅದನ್ನ ನಾವು ಅರ್ಥ ಮಾಡ್ಕೊಳೋದ್ರಲ್ಲಿ ಎಡ್ವತಾ ಇದೀವಿ. ಸುಮ್ನೆ ಬರೆಯಲ್ಲ ಯಾವುದನ್ನೇ ಆದ್ರೂ. 23 ಅಲಂಕಾರ, ಎಷ್ಟೇಳಿ? 23 ಅಲಂಕಾರ, ಛಂದಸ್ಸು, ಕಾವ್ಯ, ಶಾಸ್ತ್ರ ಎಲ್ಲವನ್ನ ಬಳಸಿ ರಚನೆ ಮಾಡಿರೋದು. ಈಗ ನಾನ್ ಸುಮ್ನೆ ಕೂತ್ಕೊಂಡ್ ಬರೀತೀನಿ ಅಂದ್ರೆ ಬರೆಯಕ್ಕಾಗಲ್ಲ. ಅದೆಲ್ಲ ಜಗನ್ಮಾತೆ ಕೃಪಾ ಕಟಾಕ್ಷ. ಅಷ್ಟಿದೆ ಗ್ರಾಮರ್ ಅಲ್ಲಿ ಅಂತಾನೆ ಎಷ್ಟೋ ಜನ ಗೊತ್ತಿಲ್ಲ. ಒಂದ್ 5-6 ಅಲಂಕಾರ ಹೇಳ್ಬಿಡ್ತೀವಿ, ಉಪಮೇಯ, ಉಪಮಾನ, ಉತ್ಪ್ರೇಕ್ಷ, ಇಷ್ಟು ಹೇಳ್ಬಿಟ್ಟು ಸುಮ್ನೆ ಆಗ್ತೀವಿ. ಅದೆಷ್ಟು ಇದೆ ಗೊತ್ತಾ ಆ ಕಾನ್ಸೆಪ್ಟ್. ಅಮ್ಮನವ್ರ ಬಗ್ಗೆ ತಿಳ್ಕೊಂತಿದೀವಿ, ಬಟ್ ಒಂದ್ ಅಕ್ಷರ ಬರಿಬೇಕು ಅಂದ್ರೆ, ಅದಕ್ಕೆ ಹೇಳ್ತಾರೆ ಹೇಗೆ ಅಕ್ಷರಗಳು ಕ್ರಿಯೇಟ್ ಆಯ್ತು ಅಂತ ತುಂಬಾ ಜನಕ್ಕೆ ಡೌಟ್ಸ್ ಬರ್ತಾ ಇರುತ್ತೆ. ಅಕ್ಷರಗಳು ಶಿವಶಕ್ತಿಯರ ಸಮ್ಮಿಲನದಿಂದ ಶುರುವಾಯ್ತು, ಕ್ರಿಯೇಟ್ ಆಯ್ತು. ವ್ಯಂಜನ ಅಂತ ಏನ್ ಕರಿತೀರಾ, ಸ್ವರ ಅಂತ ಏನ್ ಕರಿತೀರಾ, ಅದು ಶಿವ ಮತ್ತೆ ಶಕ್ತಿಯಿಂದ ಉದ್ಭವವಾದಂತಹ ಅಕ್ಷರಗಳು. ಹಾಗಾಗಿ 2 ಅಕ್ಷರ ಸೇರಿ ಶಿವಶಕ್ತಿ ಸಮ್ಮಿಲನ ಆಗುತ್ತೆ. ಒಂದೊಂದು ಅಕ್ಷರದಲ್ಲಿ ಮಹಾಪ್ರಾಣ ಅಂತೀರ, ಅಲ್ಪಸ್ವರ, ದೀರ್ಘಸ್ವರ, ಅನುನಾಸಿಕ ಅಂತೀರ. ಅದು ಗ್ರಾಮರ್ ಅಲ್ಲ, ಅದು ದೇವರದು. ಅಕ್ಷರ ಇಲ್ಲದೆ ಕವಿತೆ ಇಲ್ಲ, ಸ್ವರ ಇಲ್ಲ, ಪದ ಇಲ್ಲ, ನಾವಿಲ್ಲ, ನೀವಿಲ್ಲ. ಅಕ್ಷರಗಳ ಸ್ವರೂಪನೇ ಶಿವಶಕ್ತಿ, ಆ ಜಗನ್ಮಾತೆಯ ಕೊಡುಗೆ. ಶುಭ ಆಗ್ಲಿ ಎಲ್ರಿಗೂ ಕೂಡ. ಧನ್ಯವಾದ.